ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪ ಏನಿದೆ. ಈ ಬಾರಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆಯಾಗಬೇಕಿತ್ತು, ಆದರೆ ಅದಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು, ಗದ್ದಲಕ್ಕೆ ಕಾರಣ ಆಗಿದ್ದು, ಜಟಾಪಟಿಗೆ ಕಾರಣ ಆಗಿದ್ದು ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದಂಥ ವಿಚಾರ. ರಾಹುಲ್ ಗಾಂಧಿಯವರು ಚೀನಾ ಭಾರತ ಸಂಘರ್ಷದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ತವ್ಯ ಲೋಪ ಎಸಗಿದ್ರು ಅನ್ನೋ ಆರೋಪವನ್ನು ಪುಸ್ತಕವೊಂದನ್ನು ಮುಂದಿಟ್ಟು ಮಾಡಿದ್ರು. ಅದರ ಮೇಲೆ ಗದ್ದಲಗಳು ಸೃಷ್ಟಿಯಾಯ್ತಾ ಹೋಯಿತು. 2ನೇ ತಾರೀಕು ಶುರುವಾಯಿತು, ಇವತ್ತಿನವರೆಗೂ ಕೂಡ ಮುಂದುವರೆದಿದೆ. ಭಾರತ ಚೀನಾ ಗಡಿ ಸಂಘರ್ಷದ ವಿಚಾರವಾಗಿ ಲೋಕಸಭೆಯಲ್ಲಿ ಗದ್ದಲ ಆಗಿದೆ. 2020ರ ಸಂದರ್ಭದಲ್ಲಿ ಚೀನಾದ ಯುದ್ಧ ಟ್ಯಾಂಕರ್ಗಳು ಭಾರತದ ಗಡಿ ಪ್ರವೇಶಿಸುವಂತ ಸಾಧ್ಯತೆಗಳಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಕರ್ತವ್ಯ ಲೋಪ ಎಸಗಿದ್ರು ಅಥವಾ ಸೇನಾ ಮುಖ್ಯಸ್ಥರನ್ನ ನಡು ನೀರಲ್ಲಿ ಕೈಬಿಟ್ರು ಅನ್ನೋ ಆರೋಪ. ಈ ಆರೋಪಕ್ಕೆ ಅವರು ಸಾಕ್ಷಿಯಾಗಿ ಕೊಟ್ಟಿದ್ದು ಜನರಲ್ ಎಂ ನರವಣೆ ಅವರ ಅಪ್ರಕಟಿತ ಪುಸ್ತಕ, ಇಲ್ಲಿಯವರೆಗೆ ಪ್ರಕಟವಾಗದಂತ ಒಂದು ಪುಸ್ತಕ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎನ್ನುವಂತ ಪುಸ್ತಕ. ಆ ಪುಸ್ತಕ ಇಲ್ಲಿಯವರೆಗೆ ಪ್ರಕಟ ಆಗಿಲ್ಲ. ಆ ಪುಸ್ತಕದ ಕೆಲ ಅಂಶಗಳನ್ನು ಮುಂದಿಟ್ಟು ವೆಬ್ಸೈಟ್ ಒಂದು ಸುದ್ದಿ ಮಾಡಿತ್ತು. ಆ ವೆಬ್ಸೈಟ್ ಅಲ್ಲಿ ಬಂದಂತ ವಿಚಾರಗಳನ್ನ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿತ್ತು. ಆಗ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಪ್ರಸ್ತಾಪ ಆಗಿದ್ದು, ಇಲ್ಲ ಪ್ರಕಟವಾಗದ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಂಗಿಲ್ಲ, ಇನ್ನು ಪ್ರಕಟಣೆಯಾಗದಂತ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮಗಳು ಅನುಮೋದಿಸಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ನಂತರ ಪ್ರತಿಭಟನೆಗಳು ಶುರುವಾಯಿತು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. It'll take a little while. So this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book, "The tanks were within a few hundred meters of Indian positions on the Kailash range." No sir, no sir, no sir, LOP only started. No, he is not yielding, Sir, this is not, he is not yielding. LOP is not yielding, he is on the front. Defense minister cannot involve. How about it? He is only starting. क्या वह पुस्तक प्रकाशित हुई है जिसमें यह सब सारी बातें लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. Sir, दीजिए. So this is 100% authentic. 100% authentic. के माध्यम से ये पूछना चाहता हूँ लीडर अपोजिशन से, जिस पुस्तक Sir, Rajnath Singh is getting exercised because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूँ अध्यक्ष. Speaker sir, I have not said anything. So these are the memoirs of General Naravane, in which अध्यक्ष महोदय, पहले यह बताएं वह पुस्तक प्रकाशित हुई है कि नहीं हुई है? नहीं हुई है तो किस पुस्तक से वह उल्लेख कर रहे हैं उसकी जानकारी सदन को दें. रक्षा मंत्री बिल्कुल नहीं हुई. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है.
नरवणे का पुस्तक नहीं है, इतना स्पष्टता करे। मैगजीन तो कुछ भी लिख सकता है। स्पीकर सर, ये गारंटीड ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं, जिसमें नारावाने जी ने राजनाथ सिंह के बारे में और मोदी जी के बारे में बोला। जो पुस्तक प्रकाशित हुई ही नहीं है, तो किस पुस्तक को यहाँ पर उल्लेख करना चाहते हैं के बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई। ರಾಹುಲ್ ಗಾಂಧಿ ಅವರು ಆ ಪುಸ್ತಕದ ಸಾಲುಗಳನ್ನು ಓದೋದಕ್ಕೆ ಹೋದರೆ ಕೇಂದ್ರ ಸರ್ಕಾರದಿಂದ ಬಂದಂಥ ಸ್ಪಷ್ಟನೆ ಅಥವಾ ಪಾಯಿಂಟ್ ಆಫ್ ಆರ್ಡರ್ ಅಂತ ಕರೀತಾರೆ, ಕ್ರಿಯಾಲೋಪ ಅಂತ ಕರೀತಾರೆ. ಆ ಪುಸ್ತಕ ಪ್ರಕಟವಾಗಿಲ್ಲ. ಪ್ರಕಟವಾಗದಂಥ ಪುಸ್ತಕದ ಸಾಲುಗಳನ್ನು ಇಲ್ಲಿ ಓದೋದಕ್ಕೆ ಅವಕಾಶ ಇಲ್ಲ ನಿಯಮದ ಪ್ರಕಾರ. ಇನ್ನು ಪುಸ್ತಕ ಯಾಕೆ ಪ್ರಕಟ ಆಗಿಲ್ಲ ಅಂತ ನೋಡ್ತಾ ಹೋದರೆ, ಪುಸ್ತಕ ಪ್ರಕಟವಾಗಬೇಕು ಅಂತಾದರೆ ರಕ್ಷಣಾ ಸಚಿವಾಲಯದ ಅನುಮತಿ ಬೇಕು. ಒಬ್ಬ ಜನರಲ್ ಒಬ್ಬರು ಪುಸ್ತಕ ಬರೆದ್ರು ಅಂತಾದರೆ, ಭಾರತದ ಸೇನೆಯ ಜನರಲ್ ಒಬ್ಬರು ಪುಸ್ತಕ ಬರೆದ್ರು ಅಂತಾದರೆ ಅದು ಪ್ರಕಟವಾಗೋದಕ್ಕೆ ಅದಕ್ಕೆ ಅನುಮತಿ ರಕ್ಷಣಾ ಸಚಿವಾಲಯ ಕೊಡಬೇಕು. ಆದರೆ ಕೊಟ್ಟಿಲ್ಲ. ಆ ಮೂಲಕ ಈ ಪುಸ್ತಕದಲ್ಲಿರುವಂಥ ಅಂಶಗಳು ಜನರಿಗೆ ತಲುಪಬಾರದು ಅಂತ ಕೇಂದ್ರ ಸರ್ಕಾರ ಬಯಸಿದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಲೋಕಸಭೆಯಲ್ಲಿ ಇಷ್ಟೆಲ್ಲ ಆದ ನಂತರ ಹೊರಗಡೆಯೂ ಕೂಡ ಪ್ರತಿಭಟನೆಯಾಯಿತು. ಅಲ್ಲೂ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು, ನೋಡೋಣ. Government has said this book does not exist. Rajnath Singh ji has said this book does not exist. Every youngster in India should see that this book exists. This is Mr. Naravane's book. Naravane ji की किताब है. Chief of Army Staff General Naravane ने राजनाथ सिंह जी को फोन किया और कहा कि देखिए कैलाश रिज पर चाइनीज टैंक्स आ गए हैं, हमारी टेरिटरी है, कैलाश रिज पर चाइनीज टैंक्स आ गई हैं, हमें क्या करना है। पहले राजनाथ सिंह जी ने उनको रिप्लाई नहीं दिया। स्टैंडिंग ऑर्डर था टॉप का कि अगर चाइनीज फोर्सेस अंदर आएंगे तो उन पे बिना हमारे पूछे फायर नहीं करना है। नरवणे जी और हमारी जो आर्मी थी, जो सेना थी, वो उन टैंक्स पर फायर करना चाहती थी क्योंकि वो टैंक्स हमारी टेरिटरी में आ गई थी। नरेंद्र मोदी जी ने मैसेज दिया कि देखिए जो उचित समझो वो करो। ಎಸ್, ಇದು ಏನಾಗ್ತಿದೆ ಅನ್ನೋದರ ಬಗ್ಗೆ ನಾನೊಂದು ಚಿಕ್ಕ ವಿವರಣೆಯನ್ನ ಕೊಟ್ಟರೆ ನಮ್ಮ ವೀಕ್ಷಕರಿಗೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದು ಡೋಕ್ಲಾಮ್ ಅಂತ ಪ್ರಸ್ತಾಪ ಮಾಡಿದ್ರು, ಅದು ಅವರು ತಪ್ಪಾಗಿ ಪ್ರಸ್ತಾಪ ಮಾಡಿದ್ರು ಅಂತ ಅನ್ಸುತ್ತೆ. 2020 ಸಂದರ್ಭದ ಆ ಸಂಘರ್ಷದ ಸಂದರ್ಭವನ್ನು ಅವರು ಪ್ರಸ್ತಾಪ ಮಾಡಿದ್ದು ಪುಸ್ತಕದಲ್ಲಿ. 2020 ಸಂದರ್ಭದಲ್ಲಿ ಚೀನಾ ಭಾರತದ ಮಧ್ಯೆ ಸಂಘರ್ಷದ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದು ಸೂಕ್ತ ಅನಿಸುತ್ತೋ ಅದನ್ನ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬಿಜೆಪಿಯವರ ಬಳಿ ಕೇಳಿದರೆ ಅವರು ಹೇಳೋದು ಭಾರತದ ಸೇನಾಪಡೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ರಾಹುಲ್ ಗಾಂಧಿಯವರ ಆಯಾಮ ಇರೋದು ಇಲ್ಲ, ನಡು ನೀರಲ್ಲಿ ಕೈ ಬಿಟ್ಟರು, ಸರಿಯಾದಂಥ ಡೈರೆಕ್ಷನ್ನು ಸರ್ಕಾರದ ಕಡೆಯಿಂದ ಬರಲಿಲ್ಲ ಅಂತ. ಸೊ ಮಾತನಾಡೋಣ, ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ಬ್ರಿಜೇಶ್ ಕಾಳಪ್ಪ ಜೊತೆಗಿದ್ದಾರೆ. ಕಾಳಪ್ಪ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಭಾರತದ ಭೂಸೇನೆಯ ನಿವೃತ್ತ ಕರ್ನಲ್ ರವಿ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಕ್ಷಮಿಸಿ, ನನ್ನ ಜೊತೆಗಿರೋರು ದಿನೇಶ್ ಮುದ್ರಿ, ನಿವೃತ್ತ ಕರ್ನಲ್. ಕ್ಷಮಿಸಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ ನನ್ನ ಜೊತೆಗೆ ಎಚ್.ಎನ್. ಚಂದ್ರಶೇಖರ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರವಿ ಜೋಶಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ನಿವೃತ್ತ ಜಂಟಿ ಕಾರ್ಯದರ್ಶಿ, ಮೈಸೂರಿಂದ ನಮ್ಮನ್ನು ಜಾಯಿನ್ ಆದರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. 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 ಇನ್ನು ನಮ್ಮ ಅಸೋಸಿಯೇಟ್ ಎಡಿಟರ್, ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಜೋ ಉಚಿತ್ ಸಮಜೋ ವೋ ಕರೋ, ಈ ಡೈರೆಕ್ಷನ್ನು ಕೇಂದ್ರ ಸರ್ಕಾರದಿಂದ ಬಂತು ಅಂತಂದ್ರೆ ಅದು ಸೇನಾಪಡೆಗಳಿಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯ ಅಂತ ಭಾವಿಸಬೇಕು ಅಥವಾ ಪ್ರಧಾನಿಯವರ ಅಸಹಾಯಕತೆ ಅಂತ ಭಾವಿಸಬೇಕು? ನೋಡಿ, ಜನರಲ್ ಮುಕುಂದ್ ನರವಣೆ 2019ರಿಂದ 2022ರವರೆಗೆ ಸೇನೆಯ ಮುಖ್ಯಸ್ಥರಾಗಿದ್ದರು. 20ರ ಸಂದರ್ಭದಲ್ಲಿ ಒಟ್ಟು 7 ಕಡೆ ಅಂದರೆ ಈಸ್ಟರ್ನ್ ಲಡಾಖ್ನ ಭಾಗದಲ್ಲಿ ಅದು
ಡ್ಯಾಮ್ಚೂಗ್ ಡೆಪ್ಸಾಂಗ್ನಿಂದ ಹಿಡಿದು ಪೆಂಗಾಂಗ್ ಲೇಕ್ನ ಸುತ್ತಮುತ್ತಲಿನ ಒಟ್ಟಾರೆ 7 ಕಡೆ ಆ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಮಿಷನ್ಸ್ ಆಗಿತ್ತು. ಜನರಲ್ ಮುಕುಂದ್ ನರವಣೆ ತಮ್ಮ ಒಂದು ಪುಸ್ತಕದಲ್ಲಿ ಬರಿತಾ ಇದ್ದಾರೆ ನೋಡಿ, ಯಾವುದೇ ಆಪ್ರೇಷನಲ್ ಡೀಟೇಲ್ಸ್ ಏನಿದೆ ಅದಕ್ಕೆ ರಕ್ಷಣಾ ಇಲಾಖೆಯ ಅನುಮತಿ ಬೇಕಾಗುತ್ತೆ. ಬಟ್ ಅದನ್ನು ಸ್ವಲ್ಪ ನಾವು ತಾಂತ್ರಿಕದನ್ನು ಪಕ್ಕದಲ್ಲಿಡೋಣ. ಸದನದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಇದನ್ನು ಸರ್ಕಾರ ಹೇಳ್ತಾ ಇದೆ. ಬಟ್ ಈಗ ರಾಹುಲ್ ಗಾಂಧಿಯವರ ಪುಸ್ತಕವನ್ನೇ ಹೊರಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ಕ್ಯಾರವಾನ್ ಮ್ಯಾಗಝಿನ್ ಕೂಡ ಪುಸ್ತಕವನ್ನು ಹೊರಗೆ ತಂದಿದೆ. PTI ನರವಣೆ ಅವರ ಪುಸ್ತಕವನ್ನು ಉಲ್ಲೇಖಿಸಿ ವರದಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಬ್ಲಿಕ್ ಡೊಮೇನ್ನಲ್ಲಿ ಏನು ನರವಣೆ ಬರೆದಿದ್ದಾರೆ ಅಂತಕ್ಕಂಥದ್ದಿದೆ ಅಂದರೆ, ರೆಜಿಂಗ್ಲಾದಲ್ಲಿ ಚೈನೀಸ್ ಟ್ಯಾಂಕರ್ಸ್ಗಳು ಬರ್ತಾ ಇವೆ ಅಂತಕ್ಕಂಥದ್ದನ್ನು, ಅದರ ಜೊತೆಗೆ ಒಂದಿಷ್ಟು ಇನ್ಫ್ಯಾಂಟ್ರಿ ಟ್ರೂಪ್ಸ್ಗಳು ಕೂಡ ಬರ್ತಾ ಇವೆ ಅನ್ನೋದನ್ನು ನಾನು ರಾಜನಾಥ್ ಸಿಂಗ್ ಅವರಿಗೆ, ಅಜಿತ್ ದೋವಲ್ ಅವರಿಗೆ, ಜೈಶಂಕರ್ ಅವರಿಗೆ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿಗಳಿಗೆ ಗಮನಕ್ಕೆ ತಂದೆ 8:15ಕ್ಕೆ ರಾತ್ರಿ. 2 ಗಂಟೆ 15 ನಿಮಿಷಗಳ ನಂತರ ರಾಜನಾಥ್ ಸಿಂಗ್ ಅವರು ನನಗೆ ವಾಪಸ್ ಫೋನ್ ಮಾಡಿ ಹೇಳಿದರು, ರಾತ್ರಿ 10:30ಕ್ಕೆ ಪ್ರಧಾನಮಂತ್ರಿಗಳ ಜೊತೆ ನಾನು ಮಾತಾಡಿದ್ದೀನಿ, ಈ ಸಂದರ್ಭದಲ್ಲಿ ಯಾವುದು ಉಚಿತ ಕಾರ್ಯವಾಯಿ ಅಂದರೆ ಯಾವುದು ಸೂಕ್ತ ಅಂತ ಅನಿಸುತ್ತೋ ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಈಗ ನನಗೆ ಒಂದು ರೀತಿಯ ಲೇಮ್ಯಾನ್ ಇಂಟರ್ಪ್ರಿಟೇಷನ್ ಅಂದ್ಕೊಳ್ಳಿ, ನನಗನ್ಸಿರ್ತಕ್ಕಂಥ ಇಂಟರ್ಪ್ರಿಟೇಷನ್ ಆಗಿದ್ದ ಸಂದರ್ಭದಲ್ಲಿ ಈಗ ಪ್ರಧಾನಮಂತ್ರಿ ಯಾರೇ ಪ್ರಧಾನಮಂತ್ರಿ ಆಗಿರಲಿ ಅವರಿಲ್ಲ ನೀವು ಫೈರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇತ್ತಾ? ಆಪ್ರೇಷನಲ್ ಡಿಟೇಲ್ ಈಗ ನಾರ್ದರ್ನ್ ಕಮಾಂಡ್ನ ಜೋಶಿ ಆವಾಗ ಏನು ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥರಾಗಿದ್ದರು, ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಅವ್ರು ಹೂ ಡೇರ್ಸ್ ವಿನ್ಸ್ ಎ ಸೋಲ್ಜರ್ಸ್ ಮೆಮೈರ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, On 15 June, the Galwan incident happened. After due planning and preparation, we launched the quid pro quo operations in the area of R2 complex, that is Rajingla and Rachinla, on the Kailash ranges, on the north and south bank of Pangong Tso, and even further north in the area of Kyula and Anela passes. We completely took the PLA, the Chinese army, by surprise, brought them back to the negotiation table and forced them to beat a hasty retreat. ದಿಸ್ ವಾಸ್ ಆಪರೇಷನ್ ಸ್ನೋ ಲಿಯೋಪಾರ್ಡ್. ಅವರು ಬರೆದಿದ್ದು. ಜನರಲ್ ನರವಣೆ ಏನು ಬರೀತಾರೆ, ನನಗೆ YK ಜೋಶಿ ಕಾಲ್ ಮಾಡಿದರು, ನಾರ್ದರ್ನ್ ಕಮಾಂಡ್ನ ಮುಖ್ಯಸ್ಥರು, ಈ ರೀತಿ ಟ್ರೂಪ್ಸ್ ಬರ್ತಾ ಇವೆ ಅಂತ. ಈಗ ಜನರಲ್ ನರವಣೆಗೆ ರಾಜನಾಥ್ ಸಿಂಗ್ ಏನು ಹೇಳಿದರು ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡಬೇಕು ಅಂತಕ್ಕಂಥ ನನಗನ್ಸುತ್ತೆ, ನಾವು ಇಂಟರ್ಪ್ರಿಟ್ ಮಾಡೋಕ್ಕಿಂತ ಸೇನಾ ಅಧಿಕಾರಿಗಳು ಹೇಗೆ ಇಂಟರ್ಪ್ರಿಟ್ ಮಾಡ್ತಾರೆ ಅಂತಕ್ಕಂಥದ್ದು ಮೊದಲನೇ ಭಾಗ. ಹಾಗಿದ್ದ ಸಂದರ್ಭದಲ್ಲಿ ಜೋ ಬಗ್ಗೆ ಏನು ಹೇಳ್ತಾರೆ, ಜೋಶಿ ಅವರನ್ನು ಅವರು ಜನರಲ್ ನರವಣೆ ತಮ್ಮ ಪುಸ್ತಕದಲ್ಲಿ ಜೋ ಅಂತ ಉಲ್ಲೇಖಿಸಿದ್ದಾರೆ. ಅವ್ರು ಹೇಳೋದು ಸರಿನಾ, ಇವ್ರು ಹೇಳೋದು ಸರಿನಾ, ಅದನ್ನು ಇಂಟರ್ಪ್ರಿಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ಸುತ್ತೆ ಈಗ ನೋಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ, ನಾವು ಉತ್ತರ ಕೊಡ್ತಾ ಇಲ್ಲ, ಅದು ಸರ್ಕಾರ ಸದನದಲ್ಲಿ ಏನೊಂದು ವಾದ ಮಾಡ್ತಾ ಇದೆ, ಅದು ಒಂದು ಭಾಗ. ಬಟ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಗ ಏನು ನಡೀತು ಅಂತಕ್ಕಂಥದ್ದು. ಈಗ ಜನರಲ್ ಮುಕುಂದ್ ನರವಣೆ ಅದು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಅದನ್ನು ಡಿಕ್ಲಾಸಿಫೈ ಈಗ ಅಂತ ಅನ್ಕೋಣ. ಹಾಗಿರುವ ಸಂದರ್ಭದಲ್ಲಿ ಇದನ್ನು ಇಂಟರ್ಪ್ರಿಟ್ ಹೇಗೆ ಮಾಡಬೇಕು? ರಾಹುಲ್ ಗಾಂಧಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, 56 ಇಂಚ್ಗೆ ಛಾತಿವಾಲ ಪ್ರಧಾನಮಂತ್ರಿಯನ್ನು ನಾವು ಆರಿಸ್ತಂದ್ವಿ, ಅವರು ಚೈನಾದ ಮೇಲೆ ಡಿಸಿಸಿವ್ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರ ಆರೋಪ. ನನಗಿರ್ತಕ್ಕಂಥ ಪ್ರಶ್ನೆ, ಪೊಲಿಟಿಕಲ್ ಲೀಡರ್ಶಿಪ್ ದಿಲ್ಲಿಯಲ್ಲಿ ಕುಳಿತುಕೊಂಡು ಅವ್ರ ಟ್ಯಾಂಕ್ಗಳು ಬರ್ತಾ ಇವೆ ನೀವು ಫೈರ್ ಮಾಡಿ ಅಂತಕ್ಕಂಥದ್ದನ್ನು ಹೇಳಬೇಕಿತ್ತ, ಅಥವಾ ಅಲ್ಲಿ ಏನಾಯಿತು ಅಂತಕ್ಕಂಥದ್ದು ಮುಖ್ಯ, ನಂತರದ ದಿನಗಳಲ್ಲಿ ಅಲ್ಲಿ ಏನಾಯಿತು ಅಂತಕ್ಕಂಥದ್ದು ಅದರ ಆಧಾರದ ಮೇಲೆ ಇದರ ಇಂಟರ್ಪ್ರಿಟೇಷನ್ ಮಾಡಬೇಕಾಗತ್ತೆ ಅಂತ ನನಗೆ. ನಾನು ದಿನೇಶ್ ಬುದ್ರಿ ಅವರನ್ನು ಕೇಳಬೇಕು. ಸರ್, ಜೋ ಉಚಿತ್ ಸಮಜೋ ಓ ಕರೋ, ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಾಗಿತ್ತು ಅಂತ, ಇದನ್ನು ಯಾವ ರೀತಿ ನಾವು ಭಾವಿಸಬೇಕು? ಅಸಹಾಯಕತೆ ಅಂತ ಭಾವಿಸಬೇಕು ಅಂತ ಕಾಂಗ್ರೆಸ್ ಹೇಳುತ್ತೆ, ಇಲ್ಲ ಸ್ವಾತಂತ್ರ್ಯ ಕೊಟ್ಟರು ಅಂತ ಬಿಜೆಪಿ ಹೇಳುತ್ತೆ. ಹೆಂಗೆ ಭಾವಿಸ್ಬೇಕು ಇದನ್ನು? ಈಗ ಇನ್ ದಿ ಆರ್ಮಿ ಒಂದು ಓಲ್ಡ್ ಸೇಯಿಂಗ್ ಇದೆ, ಇನ್ ದಿ ಅಬ್ಸೆನ್ಸ್ ಆಫ್ ಆರ್ಡರ್ಸ್ ಅಸ್ಯೂಮ್ ವಾಟ್ ದೇ ಆಟ್ ಟು ಬಿ ಅಂತ ಹೇಳ್ತಾರೆ. ಇನ್ ದಿ ಅಬ್ಸೆನ್ಸ್ ಆಫ್ ಆರ್ಡರ್ಸ್ ಅಸ್ಯೂಮ್ ವಾಟ್ ದೇ ಆಟ್ ಟು ಬಿ. ಯಾಕೆಂತಂದರೆ ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಅಂತಂದರೆ ಅಲ್ಲೇನು ನಾವು ಹೇಳ್ತೀವಲ್ಲ, ಅಲ್ಲಿ ಗಲ್ವಾನ್ ವ್ಯಾಲಿನಲ್ಲಿ ಈಗ R2 ಕಾಂಪ್ಲೆಕ್ಸ್ ಅಂತ ಅವರೇನು ಇದನ್ನು ರೆಫರ್ ಮಾಡಿದರು, ಅಲ್ಲಿ ರಜಾಂಗ್ಲಾ, ರಚಿನ್ಲಾ ಅಂಥೇಳಿ ಒಂದು ರಿಜ್ ಇದೆ, ಮಗರ್ ಹಿಲ್ ಇದೆ, ಆಮೇಲೆ ಗುರುಂಗ್ ಹುಲ್ ಇದೆ, ಅವೆಲ್ಲ ಒಂದು ರಿಜ್ ಲೈನ್. ಅದು ಆ ರಿಜ್ ಲೈನಲ್ಲಿ ಮುಂದೆ ಅದು ದಟ್ ವಾಸ್ ಓವರ್ ಲುಕಿಂಗ್. ಅಂದರೆ ಆಗಸ್ಟಲ್ಲಿ ನಾವೇನು ಅದನ್ನ ಆಕ್ಯುಪೈ ಮಾಡಿದ್ವಿ, ಅಂದರೆ ರಜಾಂಗ್ಲಾ ಪೋಸ್ಟ್ 1962 ಆಪರೇಷನ್ ಆದಮೇಲೆ ಆಕ್ಯುಪೈ ಮಾಡಲಿಲ್ಲ. ಈಗ ನಾವು ಕ್ವಿಡ್ ಪ್ರೋಕೋ ಅಂದರೆ ನಾವು ಆನ್ ಅವರ್ ಓನ್
ಹೋಗಿ ಅದನ್ನೇನು ಆಕ್ಯುಪೈ ಮಾಡಿದ್ವಿ, ಇಟ್ ವಾಸ್ ಓವರ್ ಲುಕಿಂಗ್ ದಿ ಚೈನೀಸ್ ಗ್ಯಾರಿಸನ್, ಮೋಡೋ ಗ್ಯಾರಿಸನ್ನ ಓವರ್ ಲುಕ್ ಮಾಡ್ತಾ ಇದ್ರು. ಅವ್ರೇನು ಮಾಡಿದ್ರು ಅಂತಂದರೆ ಅದನ್ನು ನಮ್ಮನ್ನು ಡಿಸ್ಟೆಬಿಲೈಸ್ ಮಾಡೋಕ್ಕೆ ಅವರು ಟ್ಯಾಂಕ್ಸು ಒಂದು 4 ಟ್ಯಾಂಕ್ಸು ಸಪೋರ್ಟೆಡ್ ಬೈ ಇನ್ಫೆಂಟ್ರಿ. ಬೇಸಿಕಲಿ ನಾವು ಹೆಂಗೆ ಫೈಟ್ ಮಾಡ್ತೀವಿ ಅಂತಂದರೆ ಜನರಲಿ ಇನ್ ದೀಸ್ ಏರಿಯಾಸ್ ಇನ್ಫೆಂಟ್ರಿ ಸಪೋರ್ಟೆಡ್ ಬೈ ಆರ್ಮರ್ ಅಂತ ಹೇಳ್ತೀವಿ. ಅದನ್ನು ಸ್ವಲ್ಪ ಶೋ ಆಫ್ ಸ್ಟ್ರೆಂತ್ ಮಾಡಿದಾಗ ಅವಾಗೇನಾಯಿತು ಅಂತಂದ್ರೆ ನಮ್ಮದು ಈಗ ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಕಮಾಂಡರ್ ಅವರು ಅದನ್ನು ತೊಗೋಬೋದು. ಇನ್ ನಾರ್ಮಲ್ ಕೋರ್ಸ್ ಆಫ್ ಆ್ಯಕ್ಷನ್ ಕಮಾಂಡರ್ ಆನ್ ಗ್ರೌಂಡ್ ಹಿ ಟೇಕ್ಸ್ ದಿ ಆ್ಯಕ್ಷನ್. ಬಟ್ ಈ ಸಿಚುವೇಷನಲ್ಲಿ ಯಾಕೆ ನರವಾನೆ ಅವರು ವಾಪಸ್ ರಕ್ಷಾ ಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಹೋಗಬೇಕಾಯಿತು ಅಂತಂದರೆ ದರ್ ಇಸ್ ಹಿಸ್ಟ್ರಿ ಟು ದಿಸ್. 1993, 1996, 2005, 2013 ಏನು ನಮ್ಮದು ಪ್ಯಾಕ್ಟ್ಸ್ ಆಗಿದೆ, ಅಲ್ಲಿ ಯಾವುದು ವಿದಿನ್ 2 kilometers ಆಫ್ LAC ಆನ್ ಈದರ್ ಸೈಡ್ ಆರ್ಮ್ಸ್ ನಾವು ತೊಗೊಂಡು ಹೋದ್ರೂ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. There is no embargo on taking arms, but there is an embargo on use of arms. Firing. There is no ತೆಗೆದುಕೊಂಡು ಹೋಗಬಹುದು, ಬಳಸೋಗಿಲ್ಲ. ಹಾಗಿದ್ದಾಗ ಆ ಒಂದು ಕಾರಣಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಆರ್ಡರ್ ಯಾಕೆ ತಗೋಬೇಕಾಯ್ತು ಅಂದರೆ ಅಲ್ಲಿವರೆಗೂ ನಾವು ಫೈರಿಂಗ್ ಮಾಡಿರಲಿಲ್ಲ ಅಲ್ಲಿ. ಸೊ ದಟ್ ಈಸ್ ದ ರೀಸನ್ ವೈ ಹಿ ಹ್ಯಾಡ್ ಟು. ಆ್ಯಂಡ್ ಸೆಕೆಂಡ್ಲಿ ಅವರು ಈಗ ಪ್ರಧಾನಮಂತ್ರಿ ಡೆಲ್ಲಿನಲ್ಲಿ ಕೂತ್ಕೊಂಡು ಅಲ್ಲಿ ಬ್ಯಾಟಲ್ ಏರಿಯಾನಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಹಿ ವೋಂಟ್ ನೋ ವಾಟ್ ವಿಲ್ ಹಿ ಸೇ. ಅವರು ಅಲ್ಲಿ ಒಂದು ಡಿವಿಷನ್ ಇಲ್ಲಿ ಮೂವ್ ಮಾಡು, ಒಂದು ಬ್ರಿಗೇಡ್ ಇಲ್ಲಿ ಮೂವ್ ಮಾಡು, ಟ್ಯಾಂಕ್ಸ್ ಇಲ್ಲಿ ಪೊಸಿಷನ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಆಲ್ ದಟ್ ಹಿ ವಿಲ್ ಟೆಲ್ ಇಸ್ ಜೋ ಉಚಿತ್ ಸಮझे ಓ ಕರೋ ಅಂತಂದರೆ ಯಾರು ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾ ಕಮಾಂಡರ್ ಅಲ್ಲಿ ಇದ್ದಾರೆ, ಮೇ ಬಿ ಎ ಬಟಾಲಿಯನ್ ಕಮಾಂಡರ್, ಅವರ ಬ್ರಿಗೇಡ್ ಕಮಾಂಡರ್, ಅವರ ಡಿವಿಷನಲ್ ಕಮಾಂಡರ್, ಅವರು ಒಂದು ಇದಿರುತ್ತೆ. ಆ ಡಿವಿಷನಲ್ ಕಮಾಂಡರ್ ಅಂದರೆ ಹಿ ಈಸ್ ಅ ಮ್ಯಾನ್ ಆಫ್ ಅಬೌಟ್ 10,000-12,000 ಇನ್ಫೆಂಟ್ರಿ ಸೋಲ್ಜರ್ಸ್ ಏನು ಕಮಾಂಡರ್ ಇರ್ತಾರೆ. ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಅಲ್ಲಿ ಟರೇನ್ ಹೇಗಿದೆ, ಬಿಲ್ಡಪ್ ಹೇಗಿದೆ, ನಮ್ಮ ಹತ್ರ ಏನಿದೆ, ಹೌ ಡಸ್ ಹಿ ಅಪ್ರಿಷಿಯೇಟ್ ದಿ ಬ್ಯಾಟಲ್, ಅದೊಂದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವರು ಹೆಂಗೆ ಆ್ಯಕ್ಷನ್ ತಗೊಳ್ತಾರೆ ಅದು ಪ್ರಧಾನಮಂತ್ರಿ ಇಲ್ಲಿ ಕೂತ್ಕೊಂಡು ಡೆಲ್ಲಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಹೈಟ್ಸ್ ಆಫ್ 6,000 meters ಆ್ಯಂಡ್ ಅಬೌವ್ 6,000 meters, ವಿಚ್ ಇಸ್ ಅಬೌಟ್ 18,000 feet. ನಾವು ಆ ಟರೇನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಐ ಥಿಂಕ್ ದಟ್ ಈಸ್ ದಿ ಓನ್ಲಿ. ಈಗ ಓಪನಿಂಗ್ ಕಮೆಂಟ್ಸಲ್ಲಿ ಹೇಳಬೇಕು ಅಂತಂದರೆ ಜೋ ಉಚಿತ್ ಸಮझो ಅಂತಂದರೆ ದಟ್ ಈಸ್ ಫ್ರೀಡಮ್ ಆಫ್ ಆ್ಯಕ್ಷನ್ ಗಿವನ್ ಟು ದಿ ಲೋಕಲ್ ಕಮಾಂಡರ್ಸ್ ಅಂತ ನಮ್ಮ ಇಂಟರ್ಪ್ರಿಟೇಷನ್ ಆಗುತ್ತೆ. ಯಾಕಂದರೆ ಹ್ಯಾಡ್ ಇಟ್ ಬಿನ್ ಎನಿಥಿಂಗ್ ಎಲ್ಸ್, ಫ್ರೀ ಹ್ಯಾಂಡ್ ಇದು, ಫ್ರೀ ಹ್ಯಾಂಡ್ ಕೊಟ್ಟರು. ಕರೆಕ್ಟ್. ಯಾಕೆ ಫ್ರೀ ಹ್ಯಾಂಡ್ ಟು ದ ಟ್ರೂಪ್ಸ್. ಯಾಕಂದರೆ ಸೆಕೆಂಡ್ಲಿ ದಿಸ್ ಹ್ಯಾಸ್ ಟು ಬಿ ಸೀನ್ ಇನ್ ದಿ ಬ್ಯಾಕ್ ಡ್ರಾಪ್ ಆಫ್ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಈಗ ನಮ್ಮ ಪಾಕಿಸ್ತಾನದಲ್ಲಿ 2016 ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, 2019 ನಾವು ಉರಿ ಸ್ಟ್ರೈಕ್ಸು ಅವೆಲ್ಲ ಮಾಡಿದ್ವಿ. ಆಮೇಲೆ 2025 ಆಪರೇಷನ್ ಸಿಂಧೂರ್ ಆಯಿತು, ಬಿಲ್ಡಪ್ ಅಲಾಂಗ್ ದಿ LC. ಈಗ ನಾವು ರಕ್ಷಾ ಮಂತ್ರಿ ಹಿಂದ್ಗಡೆ ಅಂತನಿಯವರು ಇದ್ದಾಗ ಹೇಳಿದರು, ನಾವು ಪರ್ಪಸ್ಲಿ ವಿ ಡೋಂಟ್ ಬಿಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ದಿ LAC, ಯಾಕೆ ಅಂತಂದರೆ ಇಟ್ ಹೆಲ್ಪ್ಸ್ ದ ಚೈನೀಸ್ ಅಂತ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅವ್ರು ಹೇಳಿದರು. ಈಗೇನಾಗಿದೆ, ಪೋಸ್ಟ್ 2014, 2015, 2016, 2017 ಯಾವಾಗ ಈ ಸ್ಕಿರ್ಮಿಶಸ್ಸು ಸ್ಟ್ಯಾಂಡ್ ಆಫ್ಸ್ ಆಗಕ್ಕೆ ಶುರು ಆದವು, ಆವಾಗಿಂದ ನಾವು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಾಗಲಿ, ಶೆಲ್ಟರ್ಸ್ ಆಗಲಿ, ರೋಡ್ ಇದಾಗಲಿ, ಬ್ರಿಡ್ಜಸ್ ಆಗಲಿ, ಅವನ್ನೆಲ್ಲ ನಾವು ಬಿಲ್ಡ್ ಮಾಡ್ತಾ ಬಂದಿದ್ವಿ. ದಿಸ್ ಹ್ಯಾಸ್ ಇರ್ಕ್ ದಿ ಚೈನೀಸ್. ಇದು ಒಂದು ಪೇನ್ ಪಾಯಿಂಟ್ ಇದು ಅವ್ರು ಯಾರಿಗೆ ಚೈನೀಸ್ಗೆ. ಇದೆಲ್ಲ ನಾವು ಏನು ಲೆಟ್ಸ್ ಸೇ ಫ್ರಮ್ ದುಬ್ರುಕ್ ಟು DBO ದೌಲತ್ ಬೇಗ್ ಓಲ್ಡಿ ಅಂತ ಏನು ಹೇಳ್ತೀವಿ ನಾವು, ಆಲ್ಮೋಸ್ಟ್ ಅಬೌಟ್ 250 odd kilometers ಆ ಒಂದು ರೋಡ್ ಏನಿದೆ ಅಲಾಂಗ್ ದಿ ಶೆಲಾಕ್ ರಿವರ್, ಅದನ್ನು ನಾವು ಬಿಲ್ಡ್ ಮಾಡಿ ಸುಧಾರಣೆ ಅಂದರೆ ನಮ್ದು ಡಿಪ್ಲಾಯ್ಮೆಂಟ್ ಇನ್ನೂ ಜಾಸ್ತಿ, ಇನ್ನೂ ಫಾಸ್ಟರ್ ಆಗ್ತಾ ಇದೆ. ಅಂದರೆ ಮೆನ್ ಆ್ಯಂಡ್ ಮಟೀರಿಯಲ್ ಮೂವ್ಮೆಂಟ್ ಇನ್ನೂ ಫಾಸ್ಟ್ ಆಗುತ್ತೆ ಅಂತ ನಾವು ಅದು ಯಾರೂ ಮಾಡಿರಲಿಲ್ಲ ಮೊದಲು. 2008 ಇದೊಂದು ಡಿಸಿಷನ್ ತೊಗೊಂಡಿತ್ತು ಕಾಂಗ್ರೆಸ್ ಗೌರ್ಮೆಂಟ್. ಬಟ್ ಅದಾದಮೇಲೆ ಏನಾಗಿತ್ತು ಅಂತಂದರೆ ಆ್ಯಕ್ಚುಲಿ ಆನ್ ಗ್ರೌಂಡ್ ಯಾವುದೂ ಇಂಥದ್ದು ಆಗಿರಲಿಲ್ಲ. ಸೊ ದಿಸ್ ಹಸ್ ಇಟ್ ದಿ ಚೈನೀಸ್. ಸೊ ದಟ್ ಇಸ್ ಹೌ ವೇರಿಯಸ್ ಸ್ಟ್ಯಾಂಡ್ ಆಫ್ಸ್ ಹ್ಯಾವ್ ಟೇಕನ್ ಪ್ಲೇಸ್. 2013 ಆಗಿರ್ಬೋದು, ಅವ್ರು ಹೇಳಿದ್ರು DB ಆಗಿತ್ತು, 14 ಆಗಿದೆ, 17 ಆಗಿದೆ ದೋಕ್ಲಮಲ್ಲಿ, 2020 ಗಲ್ವಾನ್ ಆಗಿತ್ತು. ಹೀಗೆ ಒಂದು 4-5 ಸ್ಕಿಡ್. ಸೊ ದೀಸ್ ಆರ್ ಮೈ ಓಪನಿಂಗ್ ಕಮೆಂಟ್ಸ್. ಐ ಥಿಂಕ್ ಎಸ್ ಜೋಶಿ ಸರ್, ತಾವು ಯಾವ ರೀತಿ ನೋಡ್ತೀರಿ ಇದನ್ನ? ನೋಡಿ, ಇದಕ್ಕಿಂತ ಮುಂಚೆ ಮಾತನಾಡಿದವರು ಒಳ್ಳೆ ಸರಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಬಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆ ಪುಸ್ತಕದಲ್ಲಿ ಬರೆದಿರೋದು ಅವರು ಅದನ್ನು ಗಮನಿಸಿಲ್ಲ. ಅದೇನೆಂದರೆ, ಒಂದು ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇತ್ತು ಆನ್ ದ ಚೈನಾ ಬಾರ್ಡರ್. ದ ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇಸ್ ದ್ಯಾಟ್ ಯು ವಿಲ್ ನಾಟ್ ಓಪನ್ ಫೈರ್ ಅನ್ಲೆಸ್ ಕ್ಲಿಯರ್ಡ್ ಅಟ್ ದ ಟಾಪ್ ಮೋಸ್ಟ್ ಲೆವೆಲ್ ಅಂತ ಒಂದು ಆರ್ಡರ್ ಇದೆ. ಸೊ ಅದಕ್ಕೋಸ್ಕರ ಜನರಲ್ ನರವಾನೆ ಹ್ಯಾಡ್ ಟು escalate the problem to the level of Rajnath Singh, Defence Minister, Ajit Doval, NSA, and Jaishankar, our External Affairs Minister. And he kept asking them one question: what are my orders? So because ಅಲ್ಲಿ ಒಂದು ಮೊದಲೇ ಒಂದು ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇರುವ ಕಾರಣದಿಂದ
ಅವರು ಈ ಪ್ರಶ್ನೆಯನ್ನು ಕೇಳಿದರು. ಎಸ್, ಈ ಪ್ರಶ್ನೆ ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇಲ್ಲದಿದ್ದರೆ ನಮ್ಮ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಈ ಪ್ರೋಟೋಕಾಲ್ ಇಲ್ಲ. ಅಲ್ಲಿ ಲೋಕಲ್ ಕಮಾಂಡರ್ ಏನು ಇದು ಸೂಟಬಲ್ ರಿಪ್ಲೈ ಮಾಡಬೇಕೋ ಮಾಡ್ತಾರೆ, ಅದನ್ನ ಯಾರನ್ನೂ ಕೇಳಬೇಕಾಗಿಲ್ಲ ಅವರು. ಬಟ್ ಇಲ್ಲಿ ಚೈನಾ ಬಾರ್ಡರ್ನಲ್ಲಿ ದ ಸಿಚುವೇಶನ್ ಇಸ್ ವೆರಿ ಡಿಫರೆಂಟ್, ದ ಆರ್ಡರ್ಸ್ ಆರ್ ವೆರಿ ಡಿಫರೆಂಟ್. ಸೊ ದಟ್ ಈಸ್ ವೈ General Narwane had to escalate the matter to the highest level in the field in Delhi. So ಅವರಿಗೆ 10ವರೆಗೆ ಇವರು ಹೇಳಿದಂತೆ ರಾಜನಾಥ್ ಸಿಂಗ್ ಏನು ಹೇಳ್ತಾರೆ, ಜೋ ಉಚಿತ್ ಸಮಜೋ ವೋ ಕರೋ ಅಂತ. ಇದರಿಂದ ಏನರ್ಥ ಆಗುತ್ತೆ, ಸೊ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ decided to hand over his responsibility to the local army chief and to the local commanders. ನಿಮ್ಗೆ ಏನು ಉಚಿತ ಅಂತ ಅನಿಸುತ್ತೋ ಅದನ್ನು ಮಾಡಿ ಅಂತ. ಬಟ್ ಆದರೆ ಏನಾಗುತ್ತೆ, there was extreme possibility of this escalating into a major war between India and China, because the tanks were coming almost 200-300 meters away from our tanks. Finally, at about soon after Rajnath Singh says this, Chinese PLA commander-ನಿಂದ ಒಂದು ಮೆಸೇಜ್ ಬರುತ್ತೆ. ಅವನು ಹೇಳ್ತಾನೆ, ಈಗ ಲೆಟ್ ಅಸ್ ಕೂಲ್ ದ ಸಿಚುವೇಶನ್, ಲೆಟ್ ಅಸ್ ಹ್ಯಾವ್ ಎ ಮೀಟಿಂಗ್ ಟುಮಾರೋ ಮಾರ್ನಿಂಗ್ ಅಟ್ 9:30 ಆ್ಯಂಡ್ ದೆನ್ ವಿ ವಿಲ್ ಕನ್ಸಿಡರ್ ದ ಮ್ಯಾಟರ್ ಅಂತ ಹೇಳ್ತಾನೆ. ಆವಾಗ ಜನರಲ್ ನರವಣೆ ಟೆಲ್ಸ್ ಜನರಲ್ ಜೋಶಿ, ಯು ಜಸ್ಟ್ ಡು ನಾಟ್ ಓಪನ್ ಫೈರ್, ಬಟ್ ಟೇಕ್ ಯುವರ್ ಟ್ಯಾಂಕ್ಸ್ ಆಸ್ ಫಾರ್ ಆಸ್ ಪಾಸಿಬಲ್ ಆ್ಯಂಡ್ put them in a position of offense, but put your cannon down, right up to the eyeball to eyeball level alli nimma tank na neevu cannon ni idi anta heltare. So this is what exactly happens on that day, on the night of 29th-30th August 2020. So illige aa dangerous situation avert ಮಾಡ್ತಾರೆ. So, but the matter was almost getting into a trigger point. ಆ ಟ್ರಿಗರ್ ಪಾಯಿಂಟ್ನಲ್ಲಿ ಯಾರ ಕಡೆಯಿಂದ ಫೈರಿಂಗ್ ಆದರೆ, ಸೊ ದ ಕಾಸಸ್ ಬೆಲಿ ಕಮ್ಸ್ ಟು ಇಂಡಿಯಾ. ಇಂಡಿಯಾ ವಿಲ್ ಬಿ ಬ್ಲೇಮ್ಡ್ ಆಸ್ ದ ಅಗ್ರೆಸರ್. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಜನರಲ್ ನರವಣೆ ತಮ್ಮ ಲೆವೆಲ್ನಿಂದ ಬೇರೆ ಲೆವೆಲ್ಗೆ, ಮೇಲಿನ ಲೆವೆಲ್ಗೆ ಈ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಸರ್, ಈ ಪ್ರಶ್ನೆಯನ್ನ ಅವರು ಕೇಳಿದಂತ ಸಂದರ್ಭದಲ್ಲಿ ನರವಣೆ ವಾಸ್ ರೈಟ್. ಸರ್, ಪ್ರಶ್ನೆಯನ್ನ ತಮ್ಮ ಟಾಪ್ ಲೀಡರ್ಶಿಪ್ಗೆ ಕೇಳಿದಂತ ಸಂದರ್ಭದಲ್ಲಿ, ರಕ್ಷಣಾ ಸಚಿವರು ಅಥವಾ PM ಬಳಿ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿಂದಂತ ಬಂದಂತ ಡೈರೆಕ್ಷನ್ ಅದು ಉಚಿತವಾಗಿತ್ತಾ, ಸೂಕ್ತವಾಗಿತ್ತಾ? ಅದನ್ನು ಹೇಳೋದು ಕಷ್ಟ. ಈಗ ಪ್ರೈಮ್ ಮಿನಿಸ್ಟರ್ ಆಕ್ಚುಲಿ ಶುಡ್ ಹ್ಯಾವ್ ಗಿವನ್ ಎ ವೆರಿ ಡಿಸೈಸಿವ್ ರಿಪ್ಲೈ, ಐದರ್ ಫೈರ್ ಆರ್ ಡು ನಾಟ್ ಫೈರ್. ಓಕೆ, he should have said, I will take up the matter at the political level. You do not escalate the matter and wait for a few more hours ಅಂತ ಹೇಳ್ಬೋದಾಗಿತ್ತು. Because there is always a hotline connection between the DGMOs from Delhi and also with Beijing. ನಮ್ಮ ಪಾಕಿಸ್ತಾನದಂತೂ ಹಾಟ್ಲೈನ್ ಯಾವಾಗಲೂ ಇದ್ದೇ ಇದೆ. ಅದೇ ಥರ ನಾವು ಬೇಜಿಂಗ್ ಕೂಡ ನಾವು ಫೋನ್ ಮಾಡಬಹುದಾಗಿತ್ತು. ನಾವು ವಿ ಶುಡ್ ಹ್ಯಾವ್ ಆಸ್ಕ್ಡ್ the DGMO in Beijing, in the PLA command headquarters, ನಿಮ್ಮ ಲೋಕಲ್ ಟ್ಯಾಕ್ಟಿಕಲ್ ಕಮಾಂಡರ್ ಈ ಥರ ಮಾಡ್ತಾ ಇದ್ದಾರೆ, ನಾವು ಯಾವ ಥರ ಅವರಿಗೆ ಜವಾಬ್ ಕೊಡಬೇಕು, ನೀವು ಅಪ್ರೂವ್ ಮಾಡಿದ್ದೀರಾ ಈ ಮೂವ್ನ ಅಂತ ಅವರಿಗೆ ನಾವು ಪ್ರಶ್ನೆ ಕೇಳ್ಬೋದಾಗಿತ್ತು. ಬಟ್ ಎನಿವೇ, ಈಗ ನಾವು ಇಟ್ ಇಸ್ ಆಲ್ ಇಟ್ಸ್ ಆಲ್ ವಿಸ್ಡಮ್ ಅಂಡ್ ಹೈಂಡ್ಸೈಟ್, ದಟ್ಸ್ ಯೂಸ್ಲೆಸ್. ಬಟ್ ಈಗ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂದರೆ, I think Prime Minister should have been more decisive, because the Chief of Army Staff is asking for a clear direction. Yes, ಜೋಶಿ ಸರ್ ಹಾಗೆ ಇರಿ. ಚಂದ್ರಶೇಖರ್ ಅವರೇ, ಇಲ್ಲಿ ಇಂಡೋ ಪಾಕಿಸ್ತಾನ್ ಬಾರ್ಡರ್ ಅಂತಾದರೆ ಬೇರೆ, ಇಂಡೋ ಚೈನಾ ಬಾರ್ಡರ್ ಅಂತಂದರೆ ಬೇರೆ ಲೆಕ್ಕ. ಆ ಸಂದರ್ಭದಲ್ಲಿ ಒಬ್ಬ ಭೂಸೇನಾ ಮುಖ್ಯಸ್ಥನನ್ನ ಒಬ್ಬಂಟಿಯಾಗಿ ಮಾಡ್ದಂಗೆ ಆಯಿತು. ಇಲ್ಲಿ ಅವ್ರು ಬರ್ಕೊಂಡಿದ್ದಾರೆ, ಅವ್ರು ಬರ್ಕೊಂಡಿದ್ದಾರೆ. ಇವು ಕೂಡ ಸೂಚನೆ ಸರಿಯಾಗಿ ಬರಲಿಲ್ಲ ಅಂತ ಟಾಪ್ ಲೀಡರ್ಶಿಪ್ ಇಂದ ಸಿಸ್ಟಮ್ ಅಬಂಡನ್ ಅಂತ ಬರ್ತಾರೆ. ತುಂಬ ಟೆಕ್ನಿಕಲ್ ಸಬ್ಜೆಕ್ಟ್ ಆದ್ರಿಂದ ಒಂದು ನಿಮಿಷ ದಯಮಾಡಿ ಎಕ್ಸ್ಟ್ರಾ ಕೊಡಿ ನನಗೆ. ಮೊದಲನೇದು,
ರಾಹುಲ್ ಗಾಂಧಿಯವರು ಇಂಥ ವಿಚಾರಗಳು ಡಿಫೆನ್ಸ್ ವಿಚಾರ ಮಾತಾಡ್ಬೇಕಾದ್ರೆ ಪ್ರಬುದ್ಧತೆ ತೋರಿಸ್ಬೇಕು. ಅವ್ರಿಗೆ ಎಲ್ಲಿ ಏನು ನಡೆದಿದೆ ಅನ್ನೋದೇ ಗೊತ್ತಿಲ್ಲ. ದೋಕ್ಲಾಮ್ ಅಂತ ಹೇಳಿದ್ರು. ದೋಕ್ಲಾಮ್ ಇರೋದು ಸಿಕ್ಕಿಂ ಒಳಗಡೆಗೆ, ಇದು ನಡೆದಿರೋದು ರೇಚಿನ್ಲಾ ಕೈಲಾಶ್ ರೇಂಜು ಈಸ್ಟರ್ನ್ ಲಡಾಖಲ್ಲಿ. ಎಲ್ಲಿನ ಕಾಶ್ಮೀರ, ಎಲ್ಲಿನ ಸಿಕ್ಕಿಮು, ಮೊದಲ ಅದ್ರ ಇನ್ಫಾರ್ಮೇಷನ್ ಇಲ್ಲ. ಎರಡನೇದು ಯಾವ ಬುಕ್ ಇವರು ಇದನ್ನು ಮಾಡ್ತಾಯಿದ್ರು ಅದು ಪ್ರಿಂಟೇ ಆಗಿಲ್ಲ. ಅದನ್ನು ಇವನ್ ಪೆಂಗ್ವಿನ್ ಕೂಡ ಹೇಳಿದೆ, ಏನು ಪಬ್ಲಿಷರ್ ಇದ್ರಲ್ಲ ಪೆಂಗ್ವಿನ್ ಕೂಡ ಹೇಳಿದೆ, ಸ್ಟಿಲ್ ವಿತ್ ದ ಡಿಫೆನ್ಸ್ ಮಿನಿಸ್ಟ್ರಿ ಅಂತೇಳಿ. ಸೊ ಪಾರ್ಲಿಮೆಂಟ್ ರೂಲ್ಸ್ ಪ್ರಕಾರ ಪಬ್ಲಿಷ್ ಆಗಿರ್ತಕ್ಕಂಥ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡೋಂಗಿಲ್ಲ. ಮತ್ತು ಇವ್ರು ಯಾವಾಗ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ಅಷ್ಟೂ ವಿಚಾರಗಳು ಅದು ನರವಾಣೆಯವರ ಪುಸ್ತಕದಿಂದಲ್ಲ. ಯಾವ ಕ್ಯಾರವನ್ ಅಂತಕ್ಕಂತಹ ಮ್ಯಾಗ್ಝೈನಲ್ಲಿ ಸುಶಾಂತ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ಲು, ನರ್ವಾನೆಸ್ ಮೊಮೆಂಟ್ ಆಫ್ ಟ್ರೂತ್ ಅಂತಕ್ಕಂಥ ಆರ್ಟಿಕಲ್ಲು. ನಾನು ಆರ್ಟಿಕಲ್ ಓದಿದ್ದೀನಿ, 40 ಪೇಜ್ ಇದೆ. ಅದರೊಳಗಡೆಗೆ ಬರೀ ಲೇಖಕ ತನ್ನ ಅಭಿಪ್ರಾಯನೇ ಹೇಳ್ಕೊಂಡೋಗಿದ್ದಾನೆ ಬಿಟ್ಟರೆ, ಅದರೊಳಗಡೆಗೆ ಇವರು ಸ್ವಲ್ಪ ಇನ್ಪುಟ್ ತೊಗೊಂಡೋಗಿದ್ದಾನೆ ಬಿಟ್ಟರೆ ಇದು ನರ್ವಾಣೆಯವರ ಅಭಿಪ್ರಾಯವೇ ಆಗಿರಲಿಲ್ಲ ಫಸ್ಟ್ ಆಫ್ ಆಲ್. ಇನ್ನು ಎರಡನೇದು ಪಬ್ಲಿಷ್ ಆಗಿರಲಿಲ್ಲ. ಈ ಕೆರವಾನ್ ಅಂತಕ್ಕಂಥ ಮ್ಯಾಗ್ಝೈನು ಇದು ಲೆಫ್ಟಿಸ್ಟ್ಗಳ ಮುಖವಾಣಿ. ಇಂಡಿಯಾ ಬೈಟರು, ಮೋದಿ ಬೈಟರು ಸೆಕೆಂಡ್ರಿ ಥಿಂಗ್. ನೋಡಿ, ಮೋದಿ ಅವರ ವಿಚಾರದಲ್ಲಿ ಡಿಸಿಷನ್ ತಗೋಬೇಕು ಅಂತೇಳಿ ಇವರು ಹೇಳ್ತಾ ಇದ್ರು. ನಾನು ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇವ್ರ ಇವೆಂಟ್ಸ್ಗಳು ಹೇಗೆ ನಡೀತದೆ ನೋಡ್ಕೊಳ್ಳಿ. 8 ಕಾಲಿಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಸೇರಿಸಿ ಉತ್ತರ ಕೊಡಿ. ಜೋಶಿ ಅವರು ಪ್ರಸ್ತಾಪ ಮಾಡಿದ್ದೇನು ಅಂತಂದ್ರೆ, ಇಂಡೋ ಚೈನಾ ಬಾರ್ಡರ್ ಅಂತಾದಾಗ ಅಲ್ಲಿರುವಂತ ಪ್ರೋಟೋಕಾಲ್ಗಳು ಬೇರೆ, ಆ ಕಾರಣಕ್ಕಾಗಿ ನರವಣೆ ಅವರು ಕೇಳಿರೋದು. ಆ ಸಂದರ್ಭದಲ್ಲಿ ನೀವು ಅತಂತ್ರ ಸ್ಥಿತಿಯಲ್ಲಿ ಸೇನಾ ಮುಖ್ಯಸ್ಥನ ಇಡ್ತೀರಿ ಅಂತ ಆದ್ರೆ ಇದನ್ನ ಹೇಗೆ ಕರಿಬೇಕು ನಾವು? ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 8 ಕಾಲಿಗೆ ನಾರ್ದನ್ ಕಮಾಂಡರ್ ಜೋಶಿ ಅವರಿಂದ ನರವಾಣೆ ಅವರಿಗೆ ಫೋನ್ ಬರುತ್ತೆ, ಈ ರೀತಿ 4 ಟ್ಯಾಂಕರ್ಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ತಕ್ಷಣ ಏನಾಗುತ್ತೆ, ನರವಾಣೆ ಅವರು CDSಗೆ ಫೋನ್ ಮಾಡ್ತಾರೆ, ಡಿಫೆನ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಫಾರಿನ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ, ಮತ್ತು NSAಗೆ ಫೋನ್ ಮಾಡ್ತಾರೆ. ಯಾವಾಗಲೂ ಕೂಡ ಈ ಥರ ಸೆನ್ಸಿಟಿವ್ ಮ್ಯಾಟರ್ಗಳಿದ್ದಾಗ ಯಾವತ್ತು ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುತ್ತೆ. ರಾಜತಾಂತ್ರಿಕ ಮಾರ್ಗ ವಿಫಲ ಆದಾಗ ಮಾತ್ರ ಈ ಥರ ಫೈರಿಂಗಿಗೆ ಇಟ್ಕೊಡೋದು. ಫೈರಿಂಗ್ ನಾವು ಚೈನಾ ಮೇಲೆ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಟ್ರೀಟಿ ಇದೆ, ಬಾರ್ಡರ್ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿ ಅಗ್ರಿಮೆಂಟ್ 1996 ಪ್ರಕಾರ ನಾವು ಗುಂಡು ಹಾರಿಸೋಂಗೇ ಇಲ್ಲ. ಎರಡನೇ ವಿಚಾರ ಆಯಿತು. 8 ಕಾಲಿಗೆ ಫೋನ್ ಬಂತು. ಇಮ್ಮಿಡಿಯೇಟ್ ಆಗಿ ಸರ್ಕಾರದಿಂದ ಚೈನಾವನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ನಡೆದು ರಾಜತಾಂತ್ರಿಕ ಮಾರ್ಗವಾಗಿ. ಅದಕ್ಕೋಸ್ಕರನೇ 9:40ಕ್ಕೆ ಚೈನಾದ ಮೇಜರ್ ಜನರಲ್ಲು ಲ್ಯೂಲಿನ್ ಇವರು ಇಂಡಿಯನ್ ಆರ್ಮಿ ಚೀಫ್ಗೆ ಫೋನ್ ಮಾಡಿದ್ರು. ನಾವು ಇನ್ನು ಮುಂದೆ ಬರೋದಿಲ್ಲ, ನೀವು ಕೂಡ ಮುಂದೆ ಬರಬೇಡಿ, ಎಲ್ಲಿದ್ರು ಅಲ್ಲೇ ಇದ್ಬೇಡ, ನಾಳೆ ಬೆಳಗ್ಗೆ 9:00ಗೆ ಮೀಟ್ ಆಗೋಣ ಅಂತೇಳಿ ಅವ್ರು ಸುಮ್ಮನೆ ಫೋನ್ ಮಾಡ್ತಾರೆ ಸರ್ಕಾರದಿಂದ ಪ್ರೆಷರ್ ಹೋದ್ರೆ. ಅದಾದಮೇಲೆ ಏನಾಯಿತು, ಅಷ್ಟಾದ್ಮೇಲೂ ಕೂಡ ಮತ್ತೆ ಅಡ್ವಾನ್ಸ್ ಆಗ್ತಿದ್ದಾರೆ ಅಂತೇಳಿ ಜೋಶಿ ಅವರು ಮತ್ತೆ ನರವಾಣೆ ಅವರಿಗೆ ಫೋನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಇವ್ರನ್ನ ಡಿಫೆನ್ಸ್ ಮಿನಿಸ್ಟರ್ನಾಗಿ ಮಾಡಿದಾಗ ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ನಿಮ್ಗೆ ಏನು ಸರಿ ಅನ್ಸುತ್ತೋ ಗ್ರೌಂಡಲ್ಲಿ ಆ ಡಿಸಿಷನ್ ತಗೊಳ್ಳಿ, ಇದಕ್ಕಿಂತ ಒಳ್ಳೆ ಡಿಸಿಷನ್ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ, ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ LOC ಆ್ಯಂಡ್ LAC. ಪಾಕಿಸ್ತಾನ ಮತ್ತು ಭಾರತಕ್ಕೆ ನೇರವಾದ ಒಂದು ಗರಿ ಇದೆ, ಒಂದು ಗೇಟ್ ಇದೆ, ಅದು ಲೈನ್ ಆಫ್ ಕಂಟ್ರೋಲು. ಸೊ ಅಲ್ಲಿಗೆ ಏನೊಂದು ಆರ್ಡರ್ ಅಂತ ಹೇಳಿದ್ರೆ, ಯಾರಾದರೂ ಲೈನ್ ಆಫ್ ಕಂಟ್ರೋಲ್ ಟಚ್ ಮಾಡಿದ್ರೆ ಸಾಕು ಯು ಕಿಲ್ ಹಿಮ್ ಅಂತೇಳಿ. ಅದು ಇಲ್ಲಿರ್ತಕ್ಕಂಥದ್ದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಒಂದು ಗೆರೆ ಇರೋದಿಲ್ಲ. ನಮ್ಮಲ್ಲಿ ಟ್ರೀಟಿಗಳಾಗಿಲ್ಲ, ಎಲ್ಲಿಗೆ ಬಂದು ನಿಲ್ಲಬೇಕು ಅಂತ ಗೊತ್ತಿಲ್ಲ. ಎಲ್ಲೆಲ್ಲಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಗಳಿರ್ತದೆ ಅಲ್ಲಿವರೆಗೂ ತಗೊಳ್ತಕ್ಕಂಥ ಇದಿರ್ತದೆ. ಇನ್ನೊಂದು, ಈ ರೀತಿಯ ಮೂವ್ಮೆಂಟ್ಗಳು ಪ್ರತಿ ದಿವಸ ನಡೀತಾ ಇರ್ತದೆ. ಅವ್ರೊಂದು ಸ್ವಲ್ಪ ಮುಂದೆ ಬರ್ತಾರೆ, ಇವರೊಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಯಾವತ್ತೂ ಪ್ರೈಮ್ ಮಿನಿಸ್ಟರ್ ಡಿಸಿಷನ್ ಅಥವಾ CCD ಯಾವುದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇಂಥವ್ರು ಯಾವ ಡಿಸಿಷನ್ ತಗೊಂತಾರೆ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಅಥವಾ ಆ ರೀತಿ ಬಂದಾಗ ಮಾತ್ರ ಅಲ್ಲಿಂದ ಡಿಸಿಷನ್ ಬರುತ್ತೆ. ಬಿಟ್ರೆ ಈ ಸಣ್ಣ ಪುಟ್ಟ ವಿಚಾರಗಳು ಏನ್ ನಡೀತವೆ ಇವೆಲ್ಲವೂ ಕೂಡ ಆ ಕಾಲಕ್ಕೆ ಆ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ಬ್ರಿಜೇಶ್ ಕಾಳಪ್ಪ ಅವರನ್ನ ಕೇಳಬೇಕು, ಆ ಸಂದರ್ಭದಲ್ಲಿ ಅಂತ ಸೂಚನೆಯನ್ನ ಕೊಡದ ಹೊರತು ಬೇರೆ ಏನ್ ಕೊಡೋದಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ? ನೋಡಿ, ಅದನ್ನ ಜನರಲ್ ನರವಣೆ ಅವರೇ ಬರೀತಾರೆ. It was a moment of profound isolation. So Narwane, on the map of J&K and Ladakh on the wall, itkondu nodtare. Eastern Command on another. He could visualize the location of each and every unit and formation, in quotes ide idu. Even on the unmarked maps, 100 different thoughts flashed across his mind. Country was reeling under COVID. Economy was faltering. Global supply chains had fractured. ಅವ್ರ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ವುಡ್ ವಿ ಬಿ ಏಬಲ್ ಟು ಎಂಡ್ಯೂರ್ ಅ ಸ್ಟಡಿ ಸಪ್ಲೈ ಆಫ್ ಸ್ಪೇರ್ಸ್ ಎಟ್ಸೆಟ್ರಾ ಅಂಡರ್ ದೀಸ್ ಕಂಡೀಷನ್ಸ್? ಇನ್ ಕೇಸ್ ಆಫ್ ಅ ಲಾಂಗ್ ಡ್ರಾನ್ ಔಟ್ ಆಕ್ಷನ್, ಹೂ ವರ್ ಆರ್ ಸಪೋರ್ಟರ್ಸ್ ಇನ್ ದ ಗ್ಲೋಬಲ್ ಎರೀನಾ ಆ್ಯಂಡ್ ವಾಟ್ ಅಬೌಟ್ ದ ಕೊಲ್ಯೂಸಿವ್ ಥ್ರೆಟ್ ಫ್ರಮ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ಅಂತ ಅವ್ರಿಗೆ ಕೇಳ್ಕೊಳ್ತಾರೆ. ವಿ ಆರ್ ರೆಡಿ ಇನ್ ಆಲ್ ರೆಸ್ಪೆಕ್ಟ್ಸ್, ಬಟ್ ಐ ಡಿಡ್ ನಾಟ್ really want to start the war.
ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ಇಂಥ ಒಂದು ನಿರ್ಣಯ ತಗೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತದ? ಯಾಕೆಂತ ಹೇಳಿದ್ರೆ ಅವ್ರು ಚುನಾಯಿತರಲ್ಲ ಅವರು. ಸರ್ ವಿತ್ ಡ್ಯೂ ರೆಸ್ಪೆಕ್ಟ್, ಒಂದು ನಿಮಿಷ. ನೀವು ಕೋಟ್ ಮಾಡಿದ್ದು ಅವರು ಬುಕ್ ಇಂದಲ್ಲ ಸರ್, ನೀವು ಕೋಟ್ ಮಾಡಿದ್ದು ಬುಕ್ ಇಂದಲ್ಲ, ಮ್ಯಾಗಝೈನ್ ನ ಚಂದ್ರಶೇಖರ್ ನಿಮ್ಮ ಮಾತನ್ನು ಅವ್ರು ಕೇಳಿಸ್ಕೊಂಡಿದ್ದಾರೆ. ಅವರ ಮಾತನ್ನು ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಕಾಂಗ್ರೆಸ್ ಪರವಾಗಿ ನೀವೇ ಮಾತಾಡಿ, ಅವರ ಮಾತನ್ನ ನೀವು ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ನಿಮ್ಮ ಮಾತನ್ನ ಅವರು ಸೈಲೆಂಟ್ ಆಗಿ ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ಇದು ವಿಷಯ ತುಂಬಾ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಅವ್ರು ಮಾತಾಡ್ಲಿ. ನೋಡಿ, ಇಷ್ಟು ವರ್ಷ ಬಿಜೆಪಿನವರು ಪ್ರತಿದಿನ ಬಂದು 1962 ಅಲ್ಲಿ ಹಿಂಗಾಯ್ತು, ಚೈನಾದಲ್ಲಿ ಇವರು ನೆಹರು ಹಿಂಗೆ ಈ ತಪ್ಪುಗಳು ಮಾಡಿದ್ರು, ನೆಹರು ತಲೆ ಮೇಲೆ ಒಂದು ಕೂದಲು ಇರಲಿಲ್ಲ, ಅವೆಲ್ಲ ಮಾತಾಡುವಾಗ ನಾವು ಕೇಳಬೇಕು. ಇವತ್ತು ಈ ಘಟನೆ ನಡೆದು ಇವಾಗ 6 ವರ್ಷ ಆಗಿದೆ. ಇದೇ ನ್ಯಾಷನಲ್ ಸೆಕ್ಯೂರಿಟಿ ಏನ್ ವಿಚಾರ ಇದರಲ್ಲಿ? ವಿ ಆರ್ ಸ್ಪೀಕಿಂಗ್ ಆಫ್ ಹಿಸ್ಟ್ರಿ ಮಾತಾಡಬಾರ್ದ ನಾವು? ಏನ್ ನ್ಯಾಷನಲ್ ಸೆಕ್ಯೂರಿಟಿ ಇದೆ ಇದರಲ್ಲಿ? ಸೊ ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ. ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗ್ತೀನಿ, ನನಗೆ ಬಲವಂತವಾಗಿ ನಾನು ಮಾತಾಡಬೇಕು ಅಂತ ಏನಿಲ್ಲ ನನಗೆ. ಮಾತಾಡಿ. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಜನರಲ್ ನರವನೆ ಹ್ಯಾಸ್ ಸೆಡ್. ಅವರೇ ಮಾಡಿರುವಂಥದ್ದು. ಈ ಪ್ರಕಟಣೆ ತಡೆದಾಕಿರೋರು ಯಾರು ಅಂತ ಹೇಳಿದ್ರೆ, ನನಗೆ 56 ಇಂಚಿ ನನಗೆ ಎದೆಗಾರಿಕೆ ಇದೆ, ಒಂದು. ಎರಡನೇದು, ನಾನು ಚೈನಾಗೆ ನಾನು ಕೆಂಪು ಕಣ್ಣು ತೋರಿಸ್ತೀನಿ ಅಂತ ಹೇಳಿದ ವ್ಯಕ್ತಿ. ಆ ವ್ಯಕ್ತಿ ಇವತ್ತು ಲೀಡರ್ಶಿಪ್ ಕೊಡೋದನ್ನ ಮರ್ತು ಅವರು ಇವ್ರಿಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ಹೇಳ್ತಾರೆ ನೀನ್ ಲೀಡರ್ಶಿಪ್ ತಗೋ ಅಂತ. ಅದು ಎಷ್ಟು ಸತ್ಯ, ಅದು ಎಷ್ಟು ಸರಿ? ಅದು ನ್ಯಾಚುರಲಿ ಇಸ್ ದಿಸ್ ನಾಟ್ ಗೋಯಿಂಗ್ ಟು ಬಿ ಆಸ್ಕ್ ಕ್ವೆಶನ್ಸ್ ಕೇಳಲ್ವಾ ಇದನ್ನ? ಸೊ ದೀಸ್ ಆರ್ ಆಲ್ ವೆರಿ ಸೀರಿಯಸ್ ಮ್ಯಾಟರ್ಸ್. ಇದರಲ್ಲಿ ಇವತ್ತು ಯಾಕೆ ಈ ವಿಚಾರ ಬಂತು? ತೇಜಸ್ವಿ ಸೂರ್ಯ ಅವರು ಒಂದು ಭಾಷಣ ಮಾಡ್ತಾರೆ, ಇಲ್ಲ ಇವರೆಲ್ಲ ದೇಶದ್ರೋಹಿಗಳು ಅಂತ ಹೇಳ್ತಾರೆ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ ವಿಚಾರವಾಗಿ. ನೀವು ಸತತವಾಗಿ ದಿನಾಗ್ಲೂ ಬಂದು ಇವ್ರು ದೇಶದ್ರೋಹಿಗಳು ಅಂತ ಹೇಳುವಾಗ, ರಾಹುಲ್ ಗಾಂಧಿ ಒಂದು ಪ್ರಕಟಿತವಾದ ಪುಸ್ತಕ, ಇಟ್ಸ್ ನಾಟ್ ಪಬ್ಲಿಷ್ಡ್ ಇನ್ ಇಂಡಿಯಾ. ಯಾಕೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ನಾಟ್ ಗಿವನ್ ಪರ್ಮಿಷನ್ ಕೊಡಿ, ಎಲ್ಲರೂ ಓದ್ಲಿ, ಮತ್ತೆ ಅವ್ರ ಅನಿಸಿಕೆ ಅವ್ರಿಗೆ ಗೊತ್ತಾಗುತ್ತೆ. ನಾವು ಹಿಂಗೆ ಇಂಟರ್ಪ್ರಿಟೇಷನ್ ಎಲ್ಲಿ ಬಂತು? ನೀವು ಪ್ರಕಟಣೆಗೆ ನೀವು ಪರ್ಮಿಷನ್ ಕೊಡ್ತು ಅಂತ ಹೇಳಿದ್ರೆ ನಾವೆಲ್ಲಾನು ಓದ್ಕೋತೀವಿ, ನಿಮ್ಮ ವೀಕ್ಷಕರು ಓದ್ಕೋತಾರೆ, ಅವ್ರ ನಿರ್ಣಯ ತಾವೇ ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲಿ ದಿಸ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ, ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಆಯ್ತಾ? ಇದರಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ 3-4 ತಿಂಗಳ ಕೆಳಗಡೆನೆ ಜೂನ್ನಲ್ಲಿ ಗಲ್ವಾನಲ್ಲಿ 20 ನಮ್ಮ ಸೈನಿಕರನ್ನ ನಾವು ಇದರಲ್ಲಿ ಫಿಸ್ಟಿಕಫಲ್ ಸಾಯಿಸಿದ್ದಾರೆ. 20 ಜನ ನಮ್ಮವರು ಸತ್ತಿದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಸೀರಿಯಸ್ ಸಿಚುವೇಶನ್. ಆ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿ, ಒಂದು ನನಗೆ ಆಶ್ಚರ್ಯ ಆಗಿದ್ದು ಅಂತ ಹೇಳಿ ನಾನು ಹೇಳ್ತೀನಿ, ಪ್ರಧಾನಮಂತ್ರಿಗಳು ಅವತ್ತು ಫೋನ್ಗೆ ಬರಬೇಕಾಗಿತ್ತು, ಅವ್ರು ಬರಲೇ ಇಲ್ಲ. ನೀವು ನೋಡಿದ್ರ? ಬರಲೇ ಇಲ್ಲ ಅವರು. ಚೀಫ್ ಆಫ್ ಆರ್ಮಿ ಸ್ಟಾಫ್ ಜೊತೆಗೆ 4 ಜನರ ಜೊತೆ ಮಾತಾಡ್ತಾರೆ, ಡೋವಲ್ ಅವ್ರ ಜೊತೆ ಮಾತಾಡ್ತಾರೆ, ಇವರು ನಮ್ಮ ಜನರಲ್ ಬಿಪಿನ್ ರಾವತ್ ಅವ್ರ ಜೊತೆ ಮಾತಾಡ್ತಾರೆ, ಜಯಶಂಕರ್ ಅವ್ರ ಜೊತೆ ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಅವ್ರ ಜೊತೆ ಮಾತಾಡ್ತಾರೆ. ಯಾಕೆ ಪ್ರಧಾನಮಂತ್ರಿಗಳು ಬರಲಿಲ್ಲ ಅವ್ರ ಜೊತೆ ಮಾತಾಡೋದಕ್ಕೆ? ಪ್ರಧಾನಮಂತ್ರಿಗಳು ಪ್ರತಿ ದೀಪಾವಳಿಗೆ ಹೋಗ್ಬಿಟ್ಟು ಅವರು ಏನದು ಸೈನಿಕರ ಜೊತೆ ಅವರು ದೀಪಾವಳಿ ಆಚರಣೆ ಮಾಡ್ಕೊಂಡ್ ಬರ್ಬೋದು, ಬಟ್ ಇದಕ್ಕೆ ಯಾಕೆ ಅವರು ಹಾಜರಾಗಲ್ಲ? ಯಾಕೆ ಫೋನ್ ತಗೊಳ್ಳಿಲ್ಲ? ಈಗ ಬ್ರಿಜೇಶ್ ಕಾಳಪ್ಪ ಅವರೇ, ಒಂದು ಗ್ಲೋಬಲ್ ಸಪ್ಲೈ ಚೈನ್ ಎಫೆಕ್ಟ್ ಆಗಿರೋದನ್ನ ನೀವು ಕೋಟ್ ಮಾಡಿದ್ರಿ. ಇಂಥ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿ ಇಂಡಿಯನ್ ಆರ್ಮಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ರೆ ಅದು ಅಸಹಾಯಕತೆ ಹೆಂಗಾಗುತ್ತೆ? ಅಲ್ಲ, ಅದನ್ನೇ ಅವರೇ ಸಮಸ್ಯೆಯ ಸಂದರ್ಭದಲ್ಲೂ ನೀವು ಸ್ವಾತಂತ್ರ್ಯವನ್ನ ಕೊಟ್ಟಾಗ ಆರ್ಮಿಗೆ ಅದು ಅಸಹಾಯಕತೆ ಹೆಂಗಾಗುತ್ತೆ? ಅಲ್ಲ, ಅದಕ್ಕೆ ಜನರಲ್ ನರವನೆ ಅವರೇ ಹೇಳ್ತಾರೆ ಇದನ್ನ. ಗೋಯಿಂಗ್ ಟು ವಾರ್ ಕ್ಯಾನ್ ನೆವರ್ ಬಿ ಅ ಪ್ಯೂರ್ಲಿ ಮಿಲಿಟರಿ ಡಿಸಿಷನ್. ಇಟ್ ಇಸ್ ಟೇಕನ್ ಬೈ ಅ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಪೊಲಿಟಿಕಲ್ ಲೀಡರ್ಶಿಪ್. During the 1999 conflict under Atal Bihari Vajpayee, every action was debated and approved in meetings of the Cabinet Committee on Security, India's final decision-making body on national security. Chaired by the Prime Minister, memoirs from that period show CCS being able to own its decisions and issue clear directives to military commanders. The same was true of Indira Gandhi during the 1971 war that led to the liberation of Bangladesh. We are a democratically elected country. This is a republic. But only the democratically elected
Prime Minister can take a decision with regard to war. That is- ಅದನ್ನ ನಾನು ಇವ್ರಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಹ್ಯಾಸ್ ಟು ಅಲ್ಲ, political- see, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದೆ. ಸ್ಮಾಲ್ ಕ್ವಶನ್, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ಜನರಲ್ ಮಾಣಿಕ್ ಶಾ ಅವ್ರಿಗೆ ಕರೆದು ಕೇಳಿದ್ರು ಯುದ್ಧ ಮಾಡ್ಬೋದಾ ಅಂತ. ಜನರಲ್ ಮಾಣಿಕ್ ಶಾ ಹೇಳಿದ್ರು ಈಗ ಯುದ್ಧ ಮಾಡೋಕ್ಕಾಗಲ್ಲ. ಗ್ಯಾರಂಟಿ 100% ಡಿಫೀಟ್ ಅಂತ ಹೇಳಿದ್ರು. ಅಲ್ಲ ಇರಲಿ, ಈಗ ಯುದ್ಧ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಅವರು ಓವರ್ ಆಲ್ ಆಗಿ ಹೇಳಿದರು. ಕೆಲ ದಿನಗಳ ತಯಾರಿಯ ನಂತರ ಜನರಲ್ ಮಾಣಿಕ್ ಶಾ ಹೋಗಿ ಪೊಲಿಟಿಕಲ್ ಲೀಡರ್ಶಿಪ್ಗೆ ಹೇಳಿದರು ನೀವು ಯುದ್ಧ ಮಾಡಿ ಅಂತಕ್ಕಂಥದ್ದನ್ನು. ಸರಿ, ಚೈನಾದ ಪರಿಸ್ಥಿತಿಯಲ್ಲಿ ಮೊದಲಿಂದಲೇ ಅಲ್ಲಿ ಸ್ಕರ್ಮಿಷಸ್ಗಳು ನಡೀತಾ ಇದೆ. ನಾನು ಕೇಳುವ ಪ್ರಶ್ನೆ ಅಂದರೆ ನಾನೇನು ಈಗ ರವಿ ಜೋಶಿ ಅವ್ರ ಇಂಟರ್ಪ್ರಿಟೇಷನ್ ಬೇರೆ ಇತ್ತು, ಮುದ್ರಿ ಸಾಹೇಬ್ರ ಇಂಟರ್ಪ್ರಿಟೇಷನ್ ಬೇರೆ ಇತ್ತು. ನೀವು ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ವಾ? ಅಲ್ಲ, ನಾವು ಇವಾಗ ಪ್ರಶಾಂತ್, ಇವಾಗ ಏನು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪುಸ್ತಕ ಪ್ರಕಟವಾಗಿದೆ, ಅದು ರೆಡಿ ಇದೆ, 3 ವರ್ಷದಿಂದ ಅಲ್ಲಿ ಕಾಯ್ತಾ ಇದೆ ಅದು, ಆಯ್ತಾ? ಅದನ್ನ ಇವ್ರು ಬಿಡುಗಡೆ ಮಾಡೋದಕ್ಕೆ ಇವ್ರಿಗೇನು ಸಮಸ್ಯೆ? ಫಸ್ಟ್ ಪ್ರಾಬ್ಲಮ್ ಅದೇ ತಾನೆ, ಬಿಡುಗಡೆ ಇವ್ರು ಮಾಡ್ತಾ ಇಲ್ಲ. ಆಮೇಲೆ ರಾಹುಲ್ ಗಾಂಧಿ ಓದೋ ಸಂದರ್ಭದಲ್ಲಿ ಇಲ್ಲ, ಓದಕ್ ಬಿಡಲ್ಲ. ಅದೇಗೆ ಯು ಕಾಂಟ್ ಹ್ಯಾವ್ ದ ಕೇಕ್ ಅಂಡ್ ಈಟ್ ಇಟ್ ಟು ಇದರ್ ಯು ಅಲೌ ದ ಪಬ್ಲಿಕೇಶನ್. ನೀವು ಭಯ ಪಡುವಂಥದ್ದು ಏನಿದೆ? ಮುಚ್ಚುಮರೆ ಮಾಡುವಂಥದ್ದು ಏನಿದೆ? ಐ ಡೋಂಟ್ ಅಗ್ರಿ ವಿತ್ ದಿಸ್. ಯಾಕಂತಂದ್ರೆ ಹೀಸ್ ಇನ್ ಎ ಸೆನ್ಸಿಟಿವ್ ಪೋಸ್ಟ್. ಯಾರೋ ನರವಣೆ ಅವರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದ್ರು. ವಿ ಆರ್ ಆಲ್ ಬೌಂಡ್ ಬೈ ಆಫಿಷಿಯಲ್ ಸೀಕ್ರೆಟ್ ಆಕ್ಟ್ ಆಫ್ 1923. ಏನು ಬೇಕದ್ದು ಅವರು ಅದು ರಿಟೈರ್ ಆದ ತಕ್ಷಣನೇ ಏನು ಬೇಕದ್ದು ಲೈಕ್ ಚೈನ್ ಆಫ್ ಕಮಾಂಡ್ ಬಗ್ಗೆ ಆಗಲಿ, ಕಮ್ಯುನಿಕೇಷನ್ ಬಗ್ಗೆ ಆಗಲಿ, ಬಿಲ್ಡಪ್ ಟು ದ ಡಿಸಿಷನ್, ಏನು ಹೆಂಗೆ ಡಿಸಿಷನ್ ಬಂತು ಅನ್ನೋದು ಅದನ್ನು ಪುಸ್ತಕದಲ್ಲಿ ಬರೆಯೋಕ್ಕಾಗಲ್ಲ. So there are sensitive matters which you can't quote. Public cannot come to know about all this. ಅದು ಯಾಕಂದ್ರೆ Official Secret Act of 1923 is in direct conflict with RTA of 2005. ಅದಿದೆ, ಆ ಡಿಬೇಟ್ ನಡೀತಾನೆ ಇದೆ. ಬಟ್ ಆದರೆ ನಾವು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇದ್ದಾಗ ಯು ಕಾಂಟ್ ರೈಟ್ ಎವ್ರಿಥಿಂಗ್ ಇನ್ ದಿ ಫಾರ್ ದಿ ಪಬ್ಲಿಕ್ ಡೊಮೇನ್ ಆ್ಯಂಡ್ ಎವ್ರಿಬಡಿ ಕಾಂಟ್ ಟೇಕ್. ಯಾಕಂದ್ರೆ ನೀವು ಡಿಸಿಷನ್ ಎಲ್ಲರಿಗೂ ಗೊತ್ತಾಗ್ಲಿದ್ರೆ ಅಂದ್ರೆ ಎಲ್ರಿಗೂ ಅವೇರ್ನೆಸ್ಸೇ ಇರಲ್ಲ. ಈಗ ಅವ್ರವ್ರ ಇಂಟರ್ಪ್ರಿಟೇಷನ್ ಬೇರೆ ಇರುತ್ತೆ. ಈಗ ನಮ್ಮ ಈಗ ರಾವ್ ಅವರು ಹೇಳಿದ್ರು, ಆಫೀಷಿಯಲ್ ಹೇಳಿದ್ರು ಡಿಸೈಸಿವ್ನೆಸ್ ಅಂತಂದ್ರೆ ವಾಟ್ ಇಸ್ ಡಿಸೈಸಿವ್ನೆಸ್? ದಿಸ್ ಇಸ್ ನಾಟ್ ಎನ್ ಇವೆಂಟ್ ಆಫ್ ಯೆಸ್ಟರ್ಡೇ. ಇವಾಗ ನಡೀತಿರೋಂಥ ಯಾವುದು ಇನ್ಸಿಡೆಂಟ್ ಅಲ್ಲ ಇದು. ದಿಸ್ ಇಸ್ ಹಿಸ್ಟರಿ. 6 ವರ್ಷ ನೋಡಿದ್ರು. ಇವಾಗ 1962 ಏನಾಗಿತ್ತು? ಎಲ್ಲ BJPನವರೆಲ್ಲ ಹಾಸ್ಯ ಮಾಡ್ತಾರಲ್ಲ. 1962ದಲ್ಲಿ ಅವಾಗ ತಾನೇ ನಾವು ದೇಶ ವಿ ಹ್ಯಾಡ್ ಜಸ್ಟ್ ಬಿಕಮ್ ಇಂಡಿಪೆಂಡೆಂಟ್. ಎಷ್ಟು 12-13 ವರ್ಷದ ಕೆಳಗಡೆ ಅದನ್ನ ಹಾಸ್ಯ ಮಾಡ್ತಾರೆ. ನೆಹರು ಹಿಂಗ್ ಮಾಡ್ಬಿಟ್ರಪ್ಪ ತಮಾಷೆ. ಇವಾಗ 70 ವರ್ಷ ಆಗಿದೆ. 70 ವರ್ಷ ಇವತ್ತಿಗೆ ನಮ್ಗೆ 76 ವರ್ಷ ಆಗಿದೆ. ಅಂದ್ರೆ 6 ವರ್ಷದ ಕೆಳಗಡೆ ಮಾತಾಡ್ತಾರೆ. ವಾಟ್ ಟೈಮ್ ಮ್ಯಾಗಝಿನ್ ರೋಟ್ ಇನ್ 1962 ಆಫ್ಟರ್ ಬ್ಯಾಟಲ್ ಆಫ್ R2 ಕಾಂಪ್ಲೆಕ್ಸ್ ಅಂತ ಹೇಳಿಲ್ಲ, ರಜಾಂಗ್ಲಾ ರಚಿನ್ಲಾ ಅಂತ ಹೇಳಿ 2 ಕಾಂಪ್ಲೆಕ್ಸ್ ಇದೆ ಸೇಮ್ ಕೊರಕೊರಂ ರೇಂಜ್ ಅಲ್ಲಿ. ಆ ಬ್ಯಾಟಲ್ ಆದಾಗ 121 ಪೀಪಲ್ ವರ್ ದೇರ್. ಕಂಪ್ನಿ ಕಮಾಂಡರ್ ಅವರು ಕಂಪ್ನಿ ಕಮಾಂಡರ್ ಅಂಡ್ ಅಲಾಂಗ್ ವಿತ್ ಆಲ್ ಸೋಲ್ಜರ್ಸ್ 114 ಪೀಪಲ್ ವರ್ ಕಿಲ್ಡ್ ಬೈ ಚೈನಾ. ರಜಾಂಗ್ಲಾನಲ್ಲೇನೆ 6 ಪೀಪಲ್ ವರ್ ಕ್ಯಾಪ್ಚರ್ಡ್ PWs. One chap returned from that battle to tell the whole story how this battle was fought. ಅದು ಕೆಲವೊಂದು ದಿನ ಆದ್ಮೇಲೆ ಹೋಗಿ ಬಾಡಿ ರಿಟ್ರೀವ್ ಮಾಡಬೇಕಾದ್ರೆ ಯು ನೋ ವಾಟ್ ಹಿ ರೈಟ್ಸ್? ಹಿ ಸೇಸ್ ಎವ್ರಿಬಡಿ ಹ್ಯಾಡ್ ಅ ಬುಲೆಟ್ ಆನ್ ದೇರ್ ಚೆಸ್ಟ್ ಆರ್ ನಾಟ್ ಆನ್ ದೇರ್ ಬ್ಯಾಕ್. ಅಂದ್ರೆ ಎಲ್ಲರೂ ಆ ಟ್ರೆಂಚಲ್ಲಿ ಇದ್ಕೊಂಡು ಫೈಟ್ ಮಾಡಿದ್ದಾರೆ ಅಂತ ಹೇಳಿ. ಯು ನೋ ವಾಟ್ ಟೈಮ್ ಮ್ಯಾಗಝಿನ್ ರೋಟ್ ಆಫ್ಟರ್ 1962 ಆಪರೇಷನ್ಸ್? ಇಂಡಿಯನ್ ಸೋಲ್ಜರ್ ನೀಡ್ಸ್ ಎವ್ರಿಥಿಂಗ್ ಎಕ್ಸೆಪ್ಟ್ ಕರೇಜ್ ಅಂತ ಹೇಳಿ. ಕರೇಜ್ ಇಸ್ ಒನ್ ಥಿಂಗ್ ದಟ್ ಹಿ ಹ್ಯಾಸ್ ಇನ್ ಅಬಂಡೆನ್ಸ್. ಎವ್ರಿಥಿಂಗ್ ಎಲ್ಸ್ ವಾಸ್ ಲ್ಯಾಕಿಂಗ್. Equipment was not there. Arms were not there, ammunition was not there, everything was not there. ಆಮೇಲೆ ಡಿಸೈಸಿವ್ನೆಸ್ ಅಂತ ರಾ ಆಫೀಷಿಯಲ್ ಹೇಳಿದ್ರು. ಡಿಸೈಸಿವ್ನೆಸ್ ಇಸ್ ನಾಟ್ ಅಬೌಟ್ ಹೋಗಿ ನೀವು ಯುದ್ಧ ಮಾಡು, ಅದು ನಾಟ್ ಇಸ್ ನಾಟ್ ಡಿಸೈಸಿವ್ನೆಸ್. ಐ ಗಿವ್ ಯು ಫ್ರೀ ಹ್ಯಾಂಡ್. ನೋ, ದಟ್ ಇಸ್ ನಾಟ್ ಡಿಸೈಸಿವ್ನೆಸ್. ಬಿಲ್ಡಿಂಗ್ ಅಪ್ ಟು ದಟ್ ಫೈಟ್ 6 years, 7 years, 10 years, 11 years, you have to equip your army, you have to train your army, you have to strengthen your army. That is decisiveness. ಕಾಂಟ್ರರಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಏನಾಗ್ತಿತ್ತು? ನೀವು ಹೇಳ್ತಿದ್ರಲ್ಲ ಪೊಲಿಟಿಕಲ್ ಲೀಡರ್ಶಿಪ್ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಿತ್ತು. ಜನರಲ್ ನರವಣೆ ಹೇಳ್ತಿದ್ದಾರೆ ನಾನು ಅಬಂಡನ್ಡ್ ಆಗಿಬಿಟ್ಟೆ, ಸಿಸ್ಟಮ್ ನನ್ನನ್ನು ಅಬಂಡನ್ಡ್. ಏನು ಹೇಳಬೇಕಿತ್ತು ನಿಮ್ಮ ಪ್ರಕಾರ ಪ್ರೈಮ್ ಮಿನಿಸ್ಟರ್? ನೋಡಿ, ಫಸ್ಟ್ ಇಸ್ ಹಿ ಶುಡ್ ಹ್ಯಾವ್ ಸ್ಪೋಕನ್ ಟು ಜನರಲ್ ನರವಣೆ ಹಿಮ್ಸೆಲ್ಫ್. ಮೊದಲು ಅವ್ರು ಮಾತಾಡಲೇಬೇಕಾಗಿತ್ತು, ಆಯಿತಾ? ಹಿ ಈಸ್ ಆಫ್ಟರ್ ಆಲ್ ಸ್ಪೀಕಿಂಗ್ ಟು ದ ಚೀಫ್ ಆಫ್ ಆರ್ಮಿ ಸ್ಟಾಫ್. ಆ್ಯಂಡ್ ಹಿ ಈಸ್ ವರ್ಕಿಂಗ್ ಫಾರ್ ಹಿಮ್. ಹಿ ವಾಸ್ ಹಿಸ್ ಚಾಯ್ಸ್. ಆ್ಯಕ್ಚುಲಿ ಜನರಲ್ ನರವಣೆನ ಇವರು ಚೂಸ್ ಮಾಡಿರೋಂಥದ್ದು, ಬೇರೆ ಯಾರು ಆಗಬೇಕಾಗಿತ್ತು. ಐ ಡೋಂಟ್ ನೋ, ಐ ಹ್ಯಾವ್ ಫರ್ಗಾಟನ್ ದ ನೇಮ್. No, there was another person who was in line. There was no other person. I'll give you the history behind this. ಅಲ್ಲ, that's okay. But ಇವರೇ ಚೂಸ್ ಮಾಡಿರೋಂಥದ್ದು, ಆಯಿತಾ? ದ ಫಸ್ಟ್ ಥಿಂಗ್ ಇಸ್ ಪ್ರೈಮ್ ಮಿನಿಸ್ಟರ್ ಶುಡ್ ಕಮ್ ಆನ್ ಲೈನ್. ಫಸ್ಟ್ ಬಂದು ಮಾತಾಡಿಸ್ಬೇಕಾಗಿತ್ತು. ಗಿವನ್ ಡೈರೆಕ್ಷನ್ ಇಲ್ಲ, ಫೈಂಡ್ ಔಟ್ ವಾಟ್ ದ ಗ್ರೌಂಡ್ ರಿಯಾಲಿಟೀಸ್ ಆರ್, ಆಯಿತಾ? ದೆನ್ ಸಿ ದೀಸ್ ಆರ್ ಮೈ
ಜಸ್ಟ್ ಲೈಕ್ ನೀವು ಇವಾಗ ಗೊತ್ತಿದೆಯಲ್ಲ ನಿಮಗೆ, ಇವಾಗ ತಾನೇ ಹೇಳಿದ್ರಲ್ಲ, ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಮತ್ತು ಇಂದಿರಾ ಗಾಂಧಿ ಅವರು ಯಾವ ರೀತಿಯಲ್ಲಿ ಚರ್ಚೆ ಮಾಡಿದ್ರು, ಚರ್ಚೆ ಮಾಡಿ ಒಂದು ವಿವರಣೆ ಕೊಡಿ, ಹೀಗೆ ಮಾಡಬೇಕಾಗಿತ್ತು. ದಿಸ್ ಇಸ್ ಇಲ್ಲ, ನೀವು ಬೈ ಯಾವುದೋ ಒಂದು ಮೆಸೇಜರ್ ಮೂಲಕ ಜೋ ಉಚಿತ್ ಕರೋ ಡಿಫೆನ್ಸ್ ಮಿನಿಸ್ಟರ್, ದಟ್ಸ್ ರೈಟ್, ಜೋ ಉಚಿತ್ ಸಂಜೆ वो करो ಅಂತ ಹೇಳಿದ್ರೆ, ultimately you must understand one thing, this is a very serious situation, extremely serious situation. ಅವರು ಸತತವಾಗಿ ಹತ್ರನೇ ಬರ್ತಾ ಇದ್ದಾರೆ, 1 ಕಿಲೋಮೀಟರ್ ದೂರ ಇದ್ದವರು 500 ಮೀಟರ್ ಹತ್ರ ಇನ್ನು ಬರ್ತಾನೆ ಇದೆ, ಟ್ಯಾಂಕ್ಸ್ ಬರ್ತಾನೆ ಇದೆ ಆಯ್ತಾ. ಇವರು ನೀವು ಹೇಳಿದ ಹಾಗೆ ನಮ್ಮ ಸ್ನೇಹಿತರು BJP ಅವ್ರು ಹೇಳಿದ ಹಾಗೆ ಇಲ್ಲ ಯಾವುದೋ ಒಂದು ಮಾತುಕತೆ ನಡೆದಿತ್ತು ಅಂತೆಲ್ಲ, ಬಟ್ ಟ್ಯಾಂಕ್ಸ್ ಬರ್ತಾನೆ ಇದೆ, ದೇ ಆರ್ ಸ್ಟಿಲ್ ಮೂವಿಂಗ್, ಪ್ರೋಗ್ರೆಸಿಂಗ್ ಫಾರ್ವರ್ಡ್ ಆಯ್ತಾ. ಆ ಒಂದು ಕ್ರಿಟಿಕಲ್ ಪೀರಿಯಡ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಶುಡ್ ಶೋ ಲೀಡರ್ಶಿಪ್. ಬಟ್ ಅದಕ್ಕಿಂತ ಮುಂಚೆ ಆಪರೇಷನ್ ಲಿಯೋಪೋರ್ಡ್ ನಡೆದಿತ್ತಲ್ಲ, ಅದೇ ಆಪರೇಷನ್ ಲಿಯೋಪೋರ್ಡ್ ಅಂದ್ರೆ ಅದೇನೇ. Tanks do not move like that. It's not a terrain for tanks to move. Tanks will only stand and fire. ಯಾಕೆಂತಂದ್ರೆ where tanks move, they are in deserts. Actually tanks are meant for desert. ಈ ಹೈ ಆಲ್ಟಿಟ್ಯೂಡ್ ರೀಜನ್ ಅಲ್ಲಿ ನಾವು ಯಾಕೆ ತಗೊಂಡು ಹೋಗ್ತೀವಿ ಅಂದ್ರೆ ಡೈರೆಕ್ಟ್ ಫೈರಿಂಗ್ ರೋಲ್ ಅಲ್ಲಿ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಟ್ಯಾಂಕ್ಸ್ ನಾವು ಪೊಸಿಷನ್ ಮಾಡಿದ್ದೀವಿ. ಇಟ್ ಇಸ್ ಅ ಡೆಟರೆಂಟ್, ಇಟ್ ಕ್ಯಾನ್ಟ್ ಮೂವ್, ಯಾಕಂದ್ರೆ ಪೀಕ್ಸ್ ಇದೆ, there is limited line of communication and movement ಅಷ್ಟೇ, there is no line of communication, ಯಾಕಂದ್ರೆ ಹೈ ಮೌಂಟೇನ್ ವ್ಯಾಲಿನಲ್ಲಿ ಮಾತ್ರ ಅದು ಮೂವ್ಮೆಂಟ್ ಮಾಡೋಕ್ಕಾಗುತ್ತೆ. ಅಲ್ಲಿ ಮುದ್ದೆ ಸರ್, ನಂಗೊಂದು ನಿಮ್ಗೆ ಆಪರೇಷನಲ್ ಡೀಟೇಲ್ಸ್ ಆ ಸಿಸ್ಟಮ್ ಗೊತ್ತಿದೆ ಅಂತ ಕೇಳ್ತೀನಿ. ಪ್ರೈಮ್ ಮಿನಿಸ್ಟರ್ ಇಲ್ಲ ನೀವು ಫೈರ್ ಮಾಡು ಅಂತ ಹೇಳಬೇಕಿತ್ತ? ಇಲ್ಲ, ಐ ಡೋಂಟ್ ಅಗ್ರಿ ವಿತ್ ದಟ್ ಇಸ್ ವಾಟ್ ಜೋಶಿ ಅವರ, ಯಾಕಂದ್ರೆ ಟ್ಯಾಕ್ಟಿಕಲ್ ಬ್ಯಾಟಲ್ ಏರಿಯಾನಲ್ಲಿ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಲ್ಲಿ. ಎಸ್ ಜೋಶಿ ಸರ್ ಮಾತನಾಡಿಸ್ತೀನಿ ನಿಮ್ಮ, ನನಗೊಂದು ಬ್ರೇಕ್ನ ಸಮಯ, ಚಂದ್ರಶೇಖರ್ ನಿಮಗೂ ಟೈಮ್ ಕೊಡ್ತೀನಿ. ಜೋಶಿ ಸರ್ ಇಲ್ಲಿ ಮಾತನಾಡ್ತಾ ಇದ್ದಾಗ ಒಂದು ವಿಚಾರ ಬಂತು, ಆ ಸಂದರ್ಭದಲ್ಲಿ ಯಾವುದು ಸೂಕ್ತನೋ ಅದನ್ನ ಮಾಡಿ ಅನ್ನೋದನ್ನ ಹೇಳೋದನ್ನ ಹೊರತುಪಡಿಸಿ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಆಯಿತು? ಆಕ್ಷನ್ನ ವಿಚಾರ ಅಂತ ಬಂದಾಗ ಪ್ರಧಾನಿ ಆ ಸೂಚನೆಯನ್ನು ಕೊಡೋದಕ್ಕೆ ಸಾಧ್ಯನಾ? ಹೌದು, ಪ್ರಧಾನಿ ಕೊಡಲಿಲ್ಲ ಯಾರು ಕೊಡಬೇಕು? ದ ಡೆಸಿಷನ್ ಟು ಗೋ ಟು ವಾರ್ ಮಸ್ಟ್ ಬಿ ಟೇಕನ್ ಬೈ ಪೊಲಿಟಿಕಲ್ ಲೀಡರ್ಶಿಪ್, ನಾಟ್ ಬೈ ದ ಆರ್ಮಿ. The army cannot push the country into war. That will be extremely reckless on the part of the army to do that. ಅವ್ರು ಮಾಡಬಾರ್ದು ಆ ಕೆಲಸ. ಅದಕ್ಕೋಸ್ಕರ ಆರ್ಮಿ ಜನರಲ್ಸು ಆ ಮ್ಯಾಟರ್ನ ರೇಸ್ ಮಾಡ್ತಾರೆ ಪೊಲಿಟಿಕಲ್ ಲೆವೆಲಲ್ಲಿ. ಅದು ನಮ್ಮ ಅಲ್ಲಿ 2 ಕಮಿಟೀಸ್ ಇದೆ, ಒಂದು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇದೆ, ಆಮೇಲೆ ಚೈನಾ ಸ್ಟಡಿ ಗ್ರೂಪ್ ಇದೆ. ಚೈನಾ ಸ್ಟಡಿ ಗ್ರೂಪ್ ಇಸ್ ಇನ್ಫಾರ್ಮಲ್ ಬಾಡಿ, ಬಟ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಇಸ್ ಅ ಫಾರ್ಮಲ್ ಬಾಡಿ. ದಟ್ ಈಸ್ ಪ್ರಿಸೈಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಅದರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಇದ್ದಾರೆ, NSA ಇದ್ದಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರೆ. ಸೊ ಅವರು ಎಲ್ಲ ವಿಚಾರಗಳನ್ನು ಮೆಜರ್ ಮಾಡಿಕೊಂಡು the economic fallout, the political fallout, the diplomatic fallout, and whether we will get the support of Russia or US in the context, ಅದನ್ನೆಲ್ಲ ನೋಡಿಕೊಂಡು ಈ ವಾರ್ ಶುರು ಮಾಡೋಣ ಅಂತ ಒಂದು ಡೆಸಿಷನ್ ತಗೊಳ್ಬೇಕು. ಸೊ ಈ ಡೆಸಿಷನ್ ಪ್ರಧಾನಮಂತ್ರಿನೇ ತಗೊಳ್ಬೇಕು. ರವಿ ಜೋಶಿ ಸರ್, 4 ಟ್ಯಾಂಕ್ಗಳು ಬರ್ತಾ ಇದ್ವು. ಹೇಳಿ. 4 ಟ್ಯಾಂಕ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಇಲ್ಲ ನೀವು ಫುಲ್ ಫ್ಲೆಜ್ ವಾರ್ ಮಾಡಿ, ಅಥವಾ ನಾನು ಅಲ್ಲಿನ ಪೊಲಿಟಿಕಲ್ ಲೀಡರ್ಶಿಪ್ ಜೊತೆ ಮಾತಾಡ್ತೀನಿ, ಅಲ್ಲಿವರೆಗೆ ಏನು ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳಿದ್ರೆ ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ವಿ? ಈಗ ಪೆಹಲ್ಗಾಮ್ ಅಟ್ಯಾಕ್ ಬೇರೆ, ಈ 4 ಟ್ಯಾಂಕ್ಗಳು ಬರೋದು ಬೇರೆ. ಈಗ 4 ಟ್ಯಾಂಕ್ ಬಂದು ನಮ್ಮ ಟ್ಯಾಂಕ್ಸ್, ಆ್ಯಕ್ಚುಲಿ ಅವರ್ ಟ್ಯಾಂಕ್ಸ್ ವರ್ ಮೀಡಿಯಂ ಬ್ಯಾಟಲ್ ಟ್ಯಾಂಕ್ಸ್. Our tanks were far superior to the Chinese tanks, and General Joshi could have easily taken upon those tanks, ಅವ್ರನ್ನ ಡಿಸ್ಟ್ರಾಯ್ ಮಾಡ್ಬೋದಾಗಿತ್ತು. ಓಕೆ, ಬಟ್ ನಿಮ್ಮ ಡೈರೆಕ್ಟ್ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ, ಈಗ 4 ಟ್ಯಾಂಕ್ಸ್ ಆಗಲಿ 5 ಟ್ಯಾಂಕ್ಸ್ ಆಗಲಿ, ದ ಕ್ವೆಶನ್ ಈಸ್ ದೇರ್ ಈಸ್ ಅ ಪ್ರೋಟೋಕಾಲ್ ದೇರ್ ಆನ್ ದ ಚೈನಾ ಬಾರ್ಡರ್, ದ ಜನರಲ್ಸ್ ಕ್ಯಾನಾಟ್ ಫೈರ್. ಈಗ ನೀವು ಜುಲೈ 15 ಗ್ಯಾಲ್ವಾನ್ ಕ್ಲಾಶ್ ಫೋಟೋ ನೋಡಿದಾಗ ಅಲ್ಲಿ ನೋಡಿ, ಅವರು ದೇರ್ ಇಸ್ ಅ ಫಿಸ್ಟ್ ಫೈಟ್. They are fighting with clubs, and they all have weapons, but they are not using the weapons because of this rule that you cannot fire. So ಅದು ಚೈನಾರು ಕೂಡ ಫಾಲೋ ಮಾಡ್ತಾರೆ, ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ರೂಲ್ ಇಸ್ ಹೆಲ್ಡ್ ಸ್ಯಾಕ್ರೋಸ್ಯಾಂಕ್ಟ್. ಸೊ ಅದನ್ನು ರೂಲ್ ವೈಲೇಟ್ ಮಾಡೋಕ್ಕಿಂತ ಮುಂಚೆ ಜನರಲ್ ನರವಣೆ ಅವರು ಪ್ರಧಾನಮಂತ್ರಿಯವರನ್ನ ಕ್ಲಿಯರೆನ್ಸ್ ಕೇಳ್ತಾರೆ.
ಎಚ್ ಎನ್ ಚಂದ್ರಶೇಖರ್ ಅವರೇ, ಬ್ರಿಜೇಶ್ ಕಾಳಪ್ಪ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಪುಸ್ತಕ ಪ್ರಕಟಣೆಗೆ ಅವಕಾಶ ಕೊಟ್ಟಿದ್ರೆ ಗೊಂದಲಗಳೇ ಇರಲ್ಲ ಅಂತ. ನೀವು ಅದಕ್ಕೆ ಅವಕಾಶನೇ ಕೊಡದೆ. ವೆರಿ ಬ್ಯೂಟಿಫುಲ್ ಕ್ವಶನ್ ಸರ್. ಒಂದು ನಿಮಿಷ ಸರ್, ನನ್ನ ಕಾಂಗ್ರೆಸ್ನ ವಕ್ತಾರರು ಸುಳ್ಳನ್ನು ಹೇಳಿದ್ರು, ಮಿಸ್ಲೀಡ್ ಮಾಡ್ತಕ್ಕಂಥದ್ದು. ಅವ್ರು ಹೇಳಿದ್ರು ಇವರು ನರವಾಣಿ ಅವರು ಬರ್ದಿದ್ದಾರೆ ಅಂತೇಳಿ. ಅವರು ಹೇಳಿದಂಥ ಅಷ್ಟೂ ಪದಗಳು ನರವಾಣಿಯಿಂದ ಬಂದಿದ್ದಲ್ಲ, ಅದು ಸುಶಾಂತ್ ಅವರು ನರವಾಣಿ ಏನ್ ಬರ್ದಿದ್ದಾರೆ ಅನ್ನೋದನ್ನ ರಿಲೀಸ್ ಇವತ್ತು ಒಂದು ನಿಮಿಷ ಅದಕ್ಕೇನೆ ಬರ್ತಾ ಇದ್ದೀನಿ. ಸೊ ಆ ಮ್ಯಾಗಝೈನ್ದು ಅವ್ರು ಓದಿರೋದು ಬಿಟ್ಟರೆ ಅದು ನರವಾಣಿ ವರ್ಡ್ಸ್ಗಳಲ್ಲ. ಮೊದಲನೇದು. ಎರಡನೇದು, ಯಾವತ್ತು ಡಿಫೆನ್ಸ್ ವಿಚಾರಗಳಲ್ಲಿ ಏನಾದರೂ ಸೆಕ್ಯೂರಿಟಿ ವಿಚಾರ ಇರುತ್ತೆ ಅಂತೇಳಿ ಕಂಪ್ಲೀಟ್ ಆಗಿ ಅದನ್ನು ಅಸೆಸ್ ಮಾಡಿದ್ಮೇಲೆ ಪರ್ಮಿಷನ್ ಕೊಡೋದು. 1962 ವಾರ ಆಯ್ತಲ್ಲ, ಆಗ ಆಂಡರ್ಸನ್ ಅವರು ಪುಸ್ತಕ ಬರೆದ್ರು. ನೀವೇ 50 ವರ್ಷ ಪರ್ಮಿಷನ್ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ನೀವು ಅವಾಗ? ನಿಮ್ಗೊಂದು ರೂಲ್ಸು, ನಮ್ಗೊಂದು ರೂಲ್ಸಾ? ನೋಡಿ ಇದೇನಾಗುತ್ತೆ, ಈ ತರ ಇವರು ವಾರೆಲ್ಲ ನಡೀತಿದ್ದು ಎಸ್ಕಲೇಷನ್ ಅಂತ ಸಂದರ್ಭದಲ್ಲಿ ಮುಂಚೆಯಿಂದಲೂ ಕೂಡ ಲೋಕಲ್ ಅಲ್ಲೇ ಡಿಸಿಷನ್ ತಗೋಬೇಕು, ಆರ್ಮಿನ ಡಿಸಿಷನ್ ತಗೋಬೇಕು. 1967ರಲ್ಲಿ ಜನರಲ್ ಸಗತ್ ಸಿಂಗ್ ಅಂತೇಳಿ ನ್ಯಾಥುಲಾ ಮೇಲೆ ಇದೇ ರೀತಿ ಚೈನೀಸ್ ಅಟ್ಯಾಕ್ ಆದಾಗ ಮೇಲ್ಗಡೆ ಸರ್ಕಾರ ಹೇಳ್ತು ರಿಸ್ಟ್ರೈನ್, ಡೋಂಟ್ ಫೈರ್ ಅಂತೇಳಿ. ಬಟ್ ಇವ್ರು ಡಿಸಿಷನ್ ತಗೊಂಡ್ರು ವಿ ವಿಲ್ ಫೈರ್ ಅಂತೇಳಿ. ಎಕ್ಸಾಕ್ಟ್ಲಿ. ಸೊ ಅಲ್ಲಿನ ಲೋಕಲ್ ಕಮಾಂಡರ್ ಜಿವೋ ಅಷ್ಟೇ, ಅವರು ಜಿವೋ ಆಫ್ ಇದೇನು ಅಸ್ಸಾಮಿ ಡಿವಿಷನ್, ಅವರೇ ಡಿಸಿಷನ್ ತಗೊಂಡ್ರು. ಅದಾದ್ಮೇಲೆ ನೆಕ್ಸ್ಟ್ ಚೋಳ ಕಡೆ ಆದಾಗ ಜಸ್ವಂತ್ ಪೋಸ್ಟ್ ಅಂತ ಇದೆ, ಅಲ್ಲೂ ಕೂಡ ಆದಾಗ ಒಬ್ಬ ಹವಾಲ್ದಾರ್ ಆಫ್ ದ ಅಸ್ಸಾಮಿ ರೆಜಿಮೆಂಟ್ he took the decision to fire. ಮುದ್ರಿ ಸರ್ ಕಡೆ ಆ ಪುಸ್ತಕ ಯಾಕೆ ರಿಲೀಸ್ ಆಗಲಿಲ್ಲ, ಅದಕ್ಕೆ ಅವಕಾಶ ಕೊಟ್ಟರೆ ಕನ್ಫ್ಯೂಷನ್ ನಾನು ಯಾಕೆ ರಿಲೀಸ್ ಆಗಿಲ್ಲ ಅಂತಂದ್ರೆ, ಒಂದು ಆಫಿಷಿಯಲ್ ಸೀಕ್ರೆಟ್ ಆಕ್ಟ್ ವೈಲೇಷನ್ ಆಗಿರಬೇಕು, ಒಂದು ಸೆನ್ಸಿಟಿವ್ ಡೀಟೇಲ್ಸ್ ಹಾಕಿದ್ದಾರೆ, ಎರಡು. ಬಟ್ ಯು ಮಸ್ಟ್ ಸಿ ದ ಬ್ಯಾಕ್ ಗ್ರೌಂಡ್. ನರವಾಣೆ ಅವರು 2021 ಯಾವಾಗ ರಿಟೈರ್ ಆದರು, ಏಪ್ರಿಲಲ್ಲಿ 2020 ರಾವತ್ ಅವರು ಆಕ್ಸಿಡೆಂಟಲ್ಲಿ 12 ಜನ ಸತ್ತೋದ್ರ ಹೆಲಿಕಾಪ್ಟರ್ ಕ್ರಾಶಲ್ಲಿ. ದಟ್ ಮೀನ್ಸ್ ಇಟ್ ವಾಸ್ ನಾಟ್ ಎ ಪ್ಲಾಯಬಲ್ ಲಾಯಲ್. ಒಂದು ಕ್ವಶನಿಟಿ ಇರುತ್ತೆ, ಅಂದರೆ ಡಿಸ್ಪೆನ್ಸೇಷನ್ ಹೆಂಗೆ ಬೇಕು ಹಂಗೆ ಚೀಫ್ ಇಲ್ಲ ಅಂತ. ಅದರ್ವೈಸ್ ನರವಾಣೆ ವುಡ್ ಹ್ಯಾವ್ ಬಿಕಮ್ ದ CDS. ಆ್ಯಕ್ಚುಲಿ ಹಿ ವಾಸ್ ದಿ ಮೋಸ್ಟ್ ಎಲಿಜಿಬಲ್ ಪರ್ಸನ್ ಟು ಬಿಕಮ್ CDS ಆಫ್ಟರ್ ರಾವತ್. ಫಾರ್ 9 months CDS ಪೋಸ್ಟು ಇದನ್ನೇ ಆಗಿರಲಿಲ್ಲ, ಫಿಲಪ್ ಆಗಿರಲಿಲ್ಲ. ಇನ್ ದಿ ಮಂತ್ ಆಫ್ ಜೂನ್ ಜುಲೈ ಗೌರ್ಮೆಂಟ್ ಟ್ವೀಕ್ಡ್ ದಿ ಕ್ರೈಟೇರಿಯಾ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ CDS. ಅವಾಗ ಏನು ಮಾಡಿದ್ರು ಅಂದರೆ 3-star ಜನರಲ್ನ, ಈಗ ಅನಿಲ್ ಚವ್ಹಾಣ್ ಅಂತ ಏನಿದ್ದಾರೆ ಅವ್ರನ್ನ ರಿಟೈರ್ಮೆಂಟಿಂದ ಕರ್ಕೊಂಡು ಬಂದು ವಾಪಸ್ಸು CDS ಮಾಡಿದ್ರು ಅವರು. ಅದರ್ವೈಸ್ ಅಂದರೆ ನರವಾಣೆ ಡಿಡ್ ನಾಟ್ ಫೈಂಡ್ ಫೇವರ್ ವಿತ್ ದಿ ಗೌರ್ಮೆಂಟ್ ಇವನ್ ವೈಲ್ ಇನ್ ಸರ್ವಿಸ್. ಸೊ ಸಮ್ ಪಬ್ಲಿಕೇಶನ್ ಹೌಸಸ್ ಡು ನಾಟ್ ರಿಲೀಸ್, ಯಾಕಂದ್ರೆ ಅವ್ರಿಗೆ ಒಂದು ಕಾಂಟ್ರವರ್ಸಿ ಬೇಕು. ಪೆಂಗ್ವಿನ್ ಹೌಸ್, ವೈ ಇಸ್ ಇಟ್ ನಾಟ್ ರಿಟರ್ನ್ ಟು MOD ಟು ರಿಲೀಸ್ ದ ಬುಕ್? ಯಾಕೆ ಅಂತಂದ್ರೆ ದೇ ವಾಂಟ್ ಟು ರೇಸ್ ಸಮಯ ಮುಗಿಯಿತು ಸರ್. ದೇ ವಾಂಟ್ ಟು ರೇಸ್ ಆಲ್ ಸಚ್ ಥಿಂಗ್ಸ್ ಸೊ ದಟ್ ಬುಕ್ ಸೆಲ್ಸ್ ವೆಲ್ ಆಲ್ಸೋ. ಇಲ್ಲ, ನಾನು ಪ್ರತಿಯೊಂದು ಹೇಳಿರುವಂಥದ್ದು ನಾನು ಕೋರ್ಟ್ಸ್ ಅಲ್ಲಿ ಓದಿರುವಂಥದ್ದು, ಅದು ಜನರಲ್ ನರವಣೆ ಅವರು ಹೇಳಿರುವಂಥದ್ದು. ಏನಂದ್ರೆ ನಮ್ಮ BJP ಸ್ನೇಹಿತರು ಹೇಳಿದ್ರು ನಾನು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಕ್ಲಾರಿಫಿಕೇಶನ್. ಎಸ್, ಥ್ಯಾಂಕ್ ಯು ಕಾಳಪ್ಪ ಅವರೇ. ಅದೇ ರೀತಿ ಉಳಿದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ, ಇವತ್ತಿನ ಲೆಫ್ಟ್ ರೈಟ್ ಸೆಂಟರ್ ಅನ್ನು ಮುಗಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.